ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಸಿದ್ದರಾಮ ಪಟ್ಟಣಶೆಟ್ಟಿ ಅಂತಕ್ಕಂಥವ್ರು ಬಾಗೇವಾಡಿ ಮೂಲದವರು. ಅವರು ಬಸವಣ್ಣನವರ ಜೀವಿತಾವಧಿ ಕೇವಲ 36 ವರ್ಷ ಅಂತೇಳಿ ಒಂದು ಅಭಿಪ್ರಾಯವನ್ನು ಕೇಳುತ್ತೇನೆ ಕೇಳ. ಬಸವಣ್ಣನವರು ಮತ್ತು ಮೂರು ಜಾವೇದೀಶ್ವರರು ಭಾಗ 1 ಭಾಗ 2 2 ವಿಡಿಯೋಗಳಲ್ಲಿ ಅವರು ಒಂದು ವಿಡಿಯೋದಲ್ಲಿ ಈ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಬಸವಣ್ಣನವರು ವಿಶ್ವಕರ್ಮ ಬ್ರಾಹ್ಮಣರು ಅನ್ನುವಂಥ ವಾದವನ್ನು ಕೂಡ ಅವರು ಹೂಡಿದ್ದಾರೆ. ಆದರೆ ಆ ವಿಶ್ವಕರ್ಮ ವಿಚಾರವನ್ನು ನಾನು ಪ್ರಸ್ತಾಪಿಸುವುದು ಬಿಟ್ಟು ಕೇವಲ ಬಸವಣ್ಣನವರ ಜೀವಿತಾವಧಿ 36 ವರ್ಷ ಅಂತ ಏನು ಹೇಳಿದಾರಲ್ಲ, ಅದಕ್ಕೆ ಪ್ರತಿಕ್ರಿಯೆಯಾಗಿ ನನ್ನ ಕೆಲವು ವಿಷಯಗಳನ್ನು ನಾನು ಮಂಡಿಸ್ತಾ ಇದ್ದೇನೆ, ಕೆಲವು ಚಾರಿತ್ರಿಕ ಆಧಾರಗಳನ್ನು ಆಧರಿಸಿ. ಅವ್ರು ಏನು ಹೇಳ್ತಾರೆ ಅಂದರೆ, ಮಂಡಿಗೆ ಎಂಬುದು ಜೇವರ್ಗಿ ತಾಲೂಕಿನ ಒಂದು ಊರು. ಬಸವಣ್ಣನ ಮೊದಲನೇ ಹೆಂಡತಿ ಕಪ್ಪಡಿಯ ಚೆನ್ನಮ್ಮ, ಈಕೆಯ ಮಗ ದೇವರಾಜ ಅಥವಾ ದೇವರಸ, ಇವನೇ ಮುಂದೆ ರಟ್ಟಿಹಳ್ಳಿ ಶಾಸನೋಲ್ಲೇಖಿತ ಮೂರ್ಜಾವಿ ದೇವ ಅಂತ ಆಗ್ತಾನೆ. ಈ ಅಂತರವಳ್ಳಿ ಸಂಬಂಧಪಟ್ಟು ಹೇಳ್ತಾರೆ ಅವರು. ಈಕೆಯು ಮಗನ ಜನನದ ನಂತರ ಕೆಲವೇ ತಿಂಗಳಲ್ಲಿ ತೀರಿ ಹೋದಳು. ನಂತರ ಮಾದರಸ 1119-20ರಲ್ಲಿ ಇಂಗಳೇಶ್ವರದ ಮಾದಲಾಂಬಿಕೆಯನ್ನು ಮದುವೆಯಾದ. ಈಕೆಯ ತಂದೆ ವಾಸುದೇವ, ತಾಯಿ ಮುತ್ತಬ್ಬೆ. ಈ ಮುತ್ತಬ್ಬೆಯ ತವರು ಮನೆ ಕಪ್ಪಡೆ ಸಂಗಮ. ಈಕೆಗೆ ಸಿದ್ಧರಸ, ಪರದೇವ ಮತ್ತು ನೀಲಕಂಠ ಎಂಬ 3 ಅಣ್ಣಂದಿರು. ನೀಲಕಂಠ ಕಪ್ಪಡೆಯಲ್ಲಿದ್ದ. ಹೀಗೆ ಮಾಹಿತಿ ನೀಡುವ ಸಿದ್ದರಾಮ ಪಟ್ಟಣಶೆಟ್ಟಿ ಅವರು ಬಸವಣ್ಣನ ಜನನ 1132-33 ಡಿಸೆಂಬರ್ ಜನವರಿ ಅಂತ ಹೇಳಿ ಅವರು ಊಹೆ ಮಾಡಿ ಅವನು ಬಾಳಿದ್ದು ಕೇವಲ 36 ವರ್ಷ ಅಂತ ಹೇಳ್ತಾರೆ. ಬಸವಣ್ಣನ ಅಣ್ಣ ದೇವರಾಜ ಬಳ್ಳಿಗಾವಿಯಲ್ಲಿ ಅಧ್ಯಯನ ಮಾಡಿದ. ಇವನೇ ಮೂರುಜಾವಿ ಆದ. ಇವನು ಅನೇಕ ಮಠ ಸ್ಥಾಪಿಸಿದ ಅನ್ನುವಂಥ ವಿಚಾರ, ಅದನ್ನು ಪ್ರತ್ಯೇಕವಾದ ಚರ್ಚೆಯ ವಿಚಾರ ಅದು. ಅದರಿಂದ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಕೇವಲ ಈ ಜೀವಿತಾವಧಿಯ ವಿಷಯಕ್ಕೆ ಸಂಬಂಧಪಟ್ಟು ನಾನು ಕೆಲವು ವಿಷಯಗಳನ್ನು ಇಲ್ಲಿ ನಾನು ಮಂಡಿಸ್ತಾ ಇದ್ದೇನೆ. ಬಸವಣ್ಣನವರ ಜನನ ಮರಣಗಳನ್ನು ಒಳಗೊಂಡು ಆ ನಡುವಿನ ಅವರ ಜೀವನದ ಮುಖ್ಯ ತಿರುವು ಸಂಗತಿಗಳ ಕಾಲ ನಿರ್ಣಯ ಕುರಿತು ಇಲ್ಲಿ ನಾನು ಒಂದು ಚರ್ಚೆಯನ್ನು ಮಂಡಿಸ್ತಾ ಇದ್ದೇನೆ. ಆ ಮುಖಾಂತರ ಬಸವಣ್ಣನವರ ಒಟ್ಟು ಜೀವಿತಾವಧಿಯ ಕಾಲ ಎಷ್ಟು ಅಂತ ತಿಳ್ಕೊಳ್ತಕ್ಕಂಥದ್ದು ಈ ವಿಡಿಯೋದ ಉದ್ದೇಶ. ಬಸವಣ್ಣನವರು ಬಾಗೇವಾಡಿಯಲ್ಲಿ ಜನಿಸಿ ನಂತರ ತಮ್ಮ 16ನೇ ವಯಸ್ಸಿನಲ್ಲಿ ಕಪ್ಪಡಿಯ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಕೆಲವು ವರ್ಷ ನೆಲೆಸಿ ನಂತರ ಮಂಗಳವಾಡಕ್ಕೆ ತೆರಳಿ ಅಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ನೆಲೆಸಿ ನಂತರ ಕಲ್ಯಾಣಕ್ಕೆ ಬಂದು ಕೊನೆಯ ಕಾಲಕ್ಕೆ ಕಲ್ಯಾಣ ತೊರೆದು ಪುನಃ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಐಕ್ಯರಾದರೆಂಬ ಪ್ರತೀತಿ ಇದೆ. ಅವರು ಯಾವ ವರ್ಷ ಹುಟ್ಟಿದರೋ, ಯಾವ ವರ್ಷ ಕಾಲವಾದರೆಂಬುದು ಈಗಲೂ ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ. ಕಾಲದಿಂದ ಕಾಲಕ್ಕೆ ವಿದ್ವಾಂಸರು ಈ ಬಗ್ಗೆ ಕೆಲ ಊಹೆಗಳನ್ನು ತಮ್ಮ ಅಧ್ಯಯನ ಅನುಭವದ ಆಧಾರದ ಮೇಲೆ ಮಾಡುತ್ತಾ ಬಂದಿರುವರು. ಅಂತಹ ಕೆಲವೊಂದನ್ನಿಲ್ಲಿ ಗಮನಿಸಿ ಒಂದು ತೀರ್ಮಾನವನ್ನು ತಾತ್ಕಾಲಿಕವಾಗಿ ಒಪ್ಪಿಕೊಳ್ಳುವುದು ನನ್ನ ಉದ್ದೇಶ. ಬಸವಣ್ಣನವರ ಜನನ ಕಾಲವಾಗಲಿ ಅಂತ್ಯಕಾಲವಾಗಲಿ ಕೊನೆಯ ಪಕ್ಷ ಬದುಕಿದ ಒಟ್ಟು ಅವಧಿಯಾಗಲಿ ಇನ್ನೂ ನಿಶ್ಚಿತವಾಗಿಲ್ಲ. ಅವರ ಜನನ 1106 ಇಲ್ಲವೇ 1130 ಎಂಬ, ನಿಧನ 1168 ಇಲ್ಲವೇ 1185 ಇಲ್ಲವೇ 1195 ಎಂಬ ವಾದ ಇನ್ನೂ ಜೀವಂತವಾಗಿದೆ. ಅವರು ಬದುಕಿದುದು 36 ವರ್ಷವೆಂದು ಕೆಲವರು, 60 ವರ್ಷವೆಂದು ಕೆಲವರು, 80 ವರ್ಷವೆಂದು ಕೆಲವರು ಹೇಳುತ್ತಲಿದ್ದಾರೆ. ಬಸವಣ್ಣನವರ ನಿಧನ ಕಾಲ ಸುಮಾರು 1185 ಎಂದು ಡಾಕ್ಟರ್ GS ದೀಕ್ಷಿತ ಮಂಡಿಸಿದುದೇ ತೀರಾ ಇತ್ತೀಚಿನ ವಾದವಾಗಿದೆ ಎಂದು ಡಾಕ್ಟರ್ MM ಕಲಬುರ್ಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪುಟ ಸಂಖ್ಯೆ 449 ಶಾಸನಗಳಿಂದ ಬಸವಣ್ಣನ ಬಗ್ಗೆ ಇನ್ನಷ್ಟು ಸಂಗತಿಗಳು, ಮಾರ್ಗ 4, MM ಕಲಬುರ್ಗಿಯವರ ಮಾರ್ಗ 4. ಆದ್ದರಿಂದ ಡಾಕ್ಟರ್ GS ದೀಕ್ಷಿತ್ ಅವರ ಲೇಖನವನ್ನೇ ಇಲ್ಲಿ ಮುಖ್ಯವಾಗಿಟ್ಟುಕೊಂಡು ಉಳಿದ ಸಂಶೋಧಕರ ಅಭಿಪ್ರಾಯಗಳನ್ನು ಅಗತ್ಯವಾದ ಕಡೆ ಪ್ರಸ್ತಾಪಿಸುತ್ತಾ ಈ ಚರ್ಚೆಯನ್ನು ನಾನು ಈ ಸಿದ್ದರಾಮ ಪಟ್ಟಣಶೆಟ್ಟಿ ಅವರು ಅಂದರೆ ಅವರೇ ಈಗ 30 ವರ್ಷ 36 ವರ್ಷ ಅಂತ ಹೇಳಿದವರಲ್ಲ, ಬೇರೆಯವರು ಕೂಡ ಹೇಳಿದ್ದಾರೆ. ಅವರಿಗೆ ಉತ್ತರವಾಗಿ ನಾನು ಕೆಲವು ವಿಚಾರಗಳನ್ನು ಮಂಡಿಸ್ತಾ ಇದ್ದೇನೆ. ಡಾಕ್ಟರ್ GS ದೀಕ್ಷಿತರ ಸೌತ್ ಇಂಡಿಯಾ
ಎನ್ ಎಕ್ಸ್ಪೆಡಿಷನ್ ಇನ್ ಟು ದ ಪಾಸ್ಟ್ ಎಂಬ ಕೃತಿಯಿಂದ ಈ ಕೆಳಗಿನ 3 ಲೇಖನಗಳನ್ನು ಆಧರಿಸಿ ನಾನು ಈ ವಿಷಯವನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಒಂದು ಲೇಖನ ಡೇಟ್ಸ್ ಆಫ್ ದಿ ಮೇನ್ ಈವೆಂಟ್ಸ್ ಇನ್ ದ ಲೈಫ್ ಆಫ್ ಶ್ರೀ ಬಸವೇಶ್ವರ. ಡೇಟ್ಸ್ ಆಫ್ ದಿ ಮೇನ್ ಈವೆಂಟ್ಸ್ ಇನ್ ದ ಲೈಫ್ ಆಫ್ ಶ್ರೀ ಬಸವೇಶ್ವರ, ಎ ಸೋಷಿಯಲ್ ರಿಫಾರ್ಮರ್ ಇನ್ ಅರ್ಲಿ ಮಿಡೇವಿಯಲ್ ಕರ್ನಾಟಕ, ಆರ್ಟಿಕಲ್ 31 ಇದು. ಇನ್ನೊಂದು ನ್ಯೂ ಲೈಟ್ ಆನ್ ದ ಡೇಟ್ಸ್ ಆಫ್ ದಿ ಡೆತ್ಸ್ ಆಫ್ ಶ್ರೀ ಬಸವೇಶ್ವರ, ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಅಂಡ್ ಬಿಜ್ಜಳ, ಆರ್ಟಿಕಲ್ 32. ಆಮೇಲೆ ಡೇಟ್ಸ್ ಆಫ್ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಅಂಡ್ ಶ್ರೀ ಬಸವೇಶ್ವರ, ಕನ್ಫರ್ಮೇಷನ್ ಆಫ್ ಡಾಕ್ಟರ್ ವೆಂಕಟರಮಣಯ್ಯಸ್ ವ್ಯೂಸ್, ಆರ್ಟಿಕಲ್ 33. ಹಿಂಗೆ 31, 32, 33 3 ಕಂಟಿನ್ಯೂಸ್ ಆರ್ಟಿಕಲ್ಸ್ ಆ ಪುಸ್ತಕದಲ್ಲಿ. ಅವುಗಳನ್ನು ಓದಿದರೆ ಒಟ್ಟು ಈ ಸಂಗತಿಯನ್ನು ನಾವು ಸಮಗ್ರವಾಗಿ ಬೇರೆಲ್ಲರಿಗಿಂತ ಬಹಳ ಸಿಸ್ಟಮೆಟಿಕ್ ಆಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ದೀಕ್ಷಿತರು ಮೇಲೆ ಉಲ್ಲೇಖಿಸಿದ ಮೊದಲ ಲೇಖನದಲ್ಲಿ ಬರುವ ನಿರ್ಣಯಗಳು ಈ ಕೆಳಗಿನಂತಿವೆ. ಬಸವಣ್ಣನವರ ಜನನ ಕ್ರಿಸ್ತಶಕ 1104. ಬಾಗೇವಾಡಿಯಲ್ಲಿ 16 ವರ್ಷಗಳ ಕಾಲ ನೆಲೆಸಿದ್ದು, ಅಂದ್ರೆ 1104ರಿಂದ 1120. ಕಪ್ಪಡಿಯ ಕೂಡಲ ಸಂಗಮದಲ್ಲಿ 12 ವರ್ಷ ನೆಲೆಸಿದ್ದು, ಅಂದ್ರೆ 1120ರಿಂದ 1132. 16 ವರ್ಷಗಳ ಕಾಲ ಮಂಗಳವಾಡದಲ್ಲಿ ಅಥವಾ ಮಂಗಳವೇಡೆಯಲ್ಲಿ ಸೇವೆ, 1132ರಿಂದ 1148. 36 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಜೀವನ, 1148ರಿಂದ 1184. ಆಮೇಲೆ ಎರಡನೇ ಬಾರಿಗೆ ಕೊನೆಯ 2 ವರ್ಷ ಕೂಡಲ ಸಂಗಮದಲ್ಲಿ ನೆಲೆ ಮತ್ತು ಲಿಂಗೈಕ್ಯರಾದದ್ದು, ಅಂದ್ರೆ 1184, 86 ಅಂತ ನೋಡಿ. ಹೀಗೆ ಅವರ ಒಟ್ಟು ಜೀವನದ ಘಟನೆಗಳ ಡೇಟ್ ಅನ್ನ ನಾವು ಹಿಂಗೆ ಕನ್ಫರ್ಮೇಷನ್ ಮಾಡಿಕೊಂಡು ಈ ಪ್ರಕಾರ ಬಸವಣ್ಣನವರು ಒಟ್ಟು 82 ವರ್ಷ ಜೀವಿಸಿದ್ದರೆಂದು ಅರ್ಥವಾಗುತ್ತದೆ. ಈ ನಿರ್ಣಯಕ್ಕೆ ಡಾಕ್ಟರ್ ದೀಕ್ಷಿತರು ಹೇಗೆ ಬಂದಿರುವರೆಂಬುದು ಕುತೂಹಲದ ವಿಷಯ ಅದು. ಅದರಿಂದ ಯಾಕಂದ್ರೆ ಬೇರೆಯವರು ಯಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಆ ಅಭಿಪ್ರಾಯಗಳಿಗಿಂತ ತುಂಬಾ ಭಿನ್ನವಾದ ಅಭಿಪ್ರಾಯವನ್ನ ಡಾಕ್ಟರ್ GS ದೀಕ್ಷಿತ್ ಅವರು ಮಂಡಿಸಿರ್ತಕ್ಕಂಥದ್ದು ಬಹಳ ಆಸಕ್ತಿದಾಯಕವಾದ ಮತ್ತು ಬಹಳ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ವಿಚಾರ, ಬಹಳ ಅಧಿಕೃತ ಪ್ರಮಾಣವನ್ನ ಆಧರಿಸಿರ್ತಕ್ಕಂಥ ಸಂಗತಿ. ಬಸವಣ್ಣನವರ ಇತಿಹಾಸಕ್ಕೆ ಹಿನ್ನೆಲೆಯಾಗಿ ಕರ್ನಾಟಕವನ್ನಾಳಿದ ಅಂದಿನ ಕೆಲ ರಾಜಪ್ರಭುತ್ವೇತಿಹಾಸ ತಿಳಿಯುವುದು ಅವಶ್ಯ. ಕಲ್ಯಾಣ ಚಾಲುಕ್ಯರು ದಕ್ಷಿಣ ಭಾರತವನ್ನು ಕ್ರಿಸ್ತಶಕ 10ರ ಕೊನೆಯಗಾಲದಿಂದ 12ನೇ ಶತಮಾನದ ಕೊನೆಯವರೆಗೆ ಆಳಿದರು. 12ನೇ ಶತಮಾನದ ಮಧ್ಯಕಾಲದಲ್ಲಿ ಈ ಮನೆತನದಲ್ಲಿ 3ನೇ ತೈಲಪನೆಂಬ ದುರ್ಬಲ ರಾಜನಿದ್ದ. 3ನೇ ತೈಲ ಇವನಿಗೆ ಮಾಂಡಳಿಕನಾಗಿದ್ದವನೇ ಮಂಗಳವೇಡೆಯನ್ನು ಕೇಂದ್ರವಾಗಿಟ್ಟುಕೊಂಡು ಆಳುತ್ತಿದ್ದ ಬಿಜ್ಜಳ 2. ಈ ಮಂಗಳವೇಡೆಯು ಈಗಿನ ಮಹಾರಾಷ್ಟ್ರದಲ್ಲಿರುವ ಪಂಢರಾಪುರಕ್ಕೆ ಹತ್ತಿರವಾಗಿದ್ದಿತು. ಇವನು ಸುಮಾರು 1150ರಲ್ಲಿ ತನ್ನ ದೊರೆ 3ನೇ ತೈಲಪನಿಂದ ಅಧಿಕಾರವನ್ನು ಕಿತ್ತುಕೊಂಡು ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ತನ್ನ ಆಡಳಿತ ಕೇಂದ್ರವನ್ನು ಬದಲಾಯಿಸಿಕೊಂಡು ಕಲ್ಯಾಣದಿಂದ ತಾನೇ ರಾಜನಾಗಿ ಆಳತೊಡಗಿದನು. ಈ ಬಿಜ್ಜಳನ ಆಸ್ಥಾನದಲ್ಲಿ ಸಶಕ್ತ ಅಧಿಕಾರಿಯಾಗಿದ್ದ ಬಸವಣ್ಣನವರು ತಮ್ಮ ಜೀವನದ ಮೊದಲ 16 ವರ್ಷಗಳ ಕಾಲ ಬಾಗೇವಾಡಿಯಲ್ಲಿ ನೆಲೆಸಿದ್ದರು. ಆರಂಭದಿಂದಲೂ ಸಾಂಪ್ರದಾಯಿಕ ಹಿಂದೂ ಆಚಾರ ವಿಚಾರಗಳನ್ನು ಪ್ರಶ್ನಿಸುತ್ತಿದ್ದ ಇವರು ತಮ್ಮ ವಿರೋಧದೊಂದಿಗೆಯೂ ಉಪನಯನ ಕರ್ಮಕ್ಕೊಳಗಾಗಿ ಕೆಲಕಾಲ ಸುಮ್ಮನಿದ್ದು ತಮ್ಮ 16ನೇ ವಯಸ್ಸಿನಲ್ಲಿ ತಮ್ಮ ಮನೆಯನ್ನ ತೊರೆದು ಕೂಡಲ ಸಂಗಮಕ್ಕೆ ಬಂದರು. ಇಲ್ಲಿ 12 ವರ್ಷಗಳ ಕಾಲ ಪ್ರಖ್ಯಾತ ಗುರುಗಳಿಂದ ಧರ್ಮ ತತ್ವಜ್ಞಾನ ಅಧ್ಯಯನ ಮಾಡಿ ಶಿಕ್ಷಣವನ್ನು ಪಡೆದರು. ಅವರ 28ನೇ ವಯಸ್ಸಿನಲ್ಲಿ ಬಿಜ್ಜಳನು ಬಸವಣ್ಣನವರನ್ನು ತನ್ನಲ್ಲಿ ಭಂಡಾರಿಯನ್ನಾಗಿ ನೇಮಿಸಿಕೊಂಡ. ಪುಟ ಸಂಖ್ಯೆ 248 ದೀಕ್ಷಿತರ ಪುಸ್ತಕ. ಹೀಗೆ ಭಂಡಾರಿಯಾಗಿ ಬಿಜ್ಜಳನಲ್ಲಿ ಸೇವೆ ಸಲ್ಲಿಸುತ್ತಲೇ ಧಾರ್ಮಿಕ ನಾಯಕರಾಗಿಯೂ ಬಸವಣ್ಣನವರು ಬೆಳೆದರೆಂದು ಡಾಕ್ಟರ್ ದೀಕ್ಷಿತರು ಬರೆಯುತ್ತಾರೆ. ಬಿಜ್ಜಳ ಮತ್ತು ಬಸವಣ್ಣನವರ ಸಂಬಂಧವು ಮೊದಲು ಸ್ನೇಹಮಯವಾಗಿದ್ದು ಕೊನೆಯ ಕಾಲಕ್ಕೆ ಅದು ಹದಗೆಟ್ಟಿತು.
ಸಮಾಜೋದ್ಧಾರಕನಾಗಿ ಬಸವಣ್ಣನವರ ಪ್ರಖ್ಯಾತಿ ಹೆಚ್ಚಾದಂತೆ ಸಂಪ್ರದಾಯವಾದಿ ಬಿಜ್ಜಳನು ಅವರನ್ನ ದ್ವೇಷಿಸತೊಡಗಿದನು. ಆದರೆ ದೂರ ದೂರದ ದೇಶ ವಿದೇಶಗಳಿಂದ ಕಲ್ಯಾಣಕ್ಕೆ ಬಂದ ಬಸವಾನುಯಾಯಿಗಳ ಸಂಖ್ಯೆ ಇಮ್ಮಡಿಸಿದ್ದರಿಂದ ಬಿಜ್ಜಳನು ಬಸವಣ್ಣನವರನ್ನು ನಿಯಂತ್ರಿಸಲಾಗದೆ, ಬದಲಾಗಿ ಅವರೆಲ್ಲಿ ತನ್ನನ್ನು ಪದಚ್ಯುತಗೊಳಿಸುವರೋ ಎಂದು ಹೆದರಿದ್ದ. ಅದೇ ಹೊತ್ತಿನಲ್ಲಿ ಬಸವಣ್ಣನವರನ್ನ ಅಂಕೆಗಿಡಲು ಸಮರ್ಥರಾದ ತಮ್ಮ ಎರಡನೆಯ ಮಗ ಸೋವಿದೇವನನ್ನ ಸಿಂಹಾಸನಕ್ಕೆ ಕೂಡಿಸಿದ. ಆದರೆ ಸೋವಿದೇವನನ್ನು ಅವರ ಇತರ ಸೋದರರು ಮತ್ತು ಸಂಬಂಧಿಗಳು ದ್ವೇಷ ಮಾಡುತ್ತಿದ್ದರು. ಅದೇ ಹೊತ್ತಿನಲ್ಲಿ ಕಳೆದುಕೊಂಡ ಕಲ್ಯಾಣವನ್ನು ಮರಳಿ ಪಡೆಯುವ ಹುನ್ನಾರದಲ್ಲಿದ್ದರು ಕಲ್ಯಾಣದ ಚಾಲುಕ್ಯರು. ಇಂತಹ ಹೊತ್ತಲ್ಲಿ ಸಂಭವಿಸಿದ್ದೇ ಮಧುವರಸ ಮತ್ತು ಹರಳಯ್ಯ ಇವರ ಮಕ್ಕಳ ಅಂತರ್ವರ್ಣ ವಿವಾಹ. ಬಸವಣ್ಣನವರು ಮತ್ತು ಬಿಜ್ಜಳ ಇವರಿಬ್ಬರ ಜೀವವನ್ನು ಒಂದಾದ ನಂತರ ಒಂದರಂತೆ ಬಲಿ ತೆಗೆದುಕೊಂಡ ಕಲ್ಯಾಣ ಕ್ರಾಂತಿ ಯಾವಾಗ ಸಂಭವಿಸಿತು? ಒಂದು ದೃಷ್ಟಿಯಿಂದ ಈ ಘಟನೆ ಸುಮಾರು 1168ರಲ್ಲಿ ಸಂಭವಿಸಿರಬೇಕು. ಮೊದಲಿಗೆ ಬಿಜ್ಜಳನ ಸಾವು, ನಂತರ ಬಸವಣ್ಣನವರ ಸಾವು. ಈ ನಿಲುವಿಗೆ 1168ರ ನಂತರ ಬಿಜ್ಜಳನ ಹೆಸರಿನ ಯಾವ ದಾಖಲೆಗಳೂ ಇಲ್ಲವೆಂಬುದೊಂದೇ ಸಾಕ್ಷಿ. ಇದನ್ನೊಪ್ಪದ ದೀಕ್ಷಿತರು, ಅಂದ್ರೆ ಈ ಅಭಿಪ್ರಾಯವನ್ನ ಒಪ್ಪದೇ ಇರತಕ್ಕಂಥ ದೀಕ್ಷಿತರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯನ ಜೀವನ ಸಂಗತಿಗಳ ನೆರವಿನಿಂದ ಬಸವಣ್ಣನವರ ಅಂತ್ಯಕಾಲವನ್ನ ನಿರ್ಣಯಿಸಬಹುದು ಅಂತ ಹೇಳ್ತಾರೆ. ಅವರೆನ್ನುವಂತೆ ಬಸವ ಪುರಾಣದ ಪ್ರಕಾರ ಬಸವಣ್ಣನವರ ಮತ್ತು ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಇವರೀರ್ವರ ಜನನ ಮತ್ತು ಮರಣಗಳ ಕಾಲ ಒಂದೇ ಅಂತೇಳಿ ಅವರ ಕೃತಿ ಪುಟ 250ರಲ್ಲಿ ಬರೀತಾರೆ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಜೀವನ ಚರಿತ್ರೆಯ ಪ್ರಕಾರ ಪಂಡಿತಾರಾಧ್ಯರು ತಮ್ಮ ಸಾವಿಗೂ ಮುನ್ನ ವೆಲ್ಲಟೂರಿನಲ್ಲಿ, ಅಂದ್ರೆ ಆಂಧ್ರ ಪ್ರದೇಶದ ವೆಲ್ಲಟೂರಿನಲ್ಲಿ ನೆಲೆಸಿದ್ದರೆಂದು ತಿಳಿಯುತ್ತದೆ. ವೆಲ್ಲಟೂರು ಕೃಷ್ಣೆ ಮತ್ತು ತುಂಗಭದ್ರಾ ಇವೆರಡರ ಸಂಗಮ ದಡದಲ್ಲಿದೆ. ಇದರ ವಿರುದ್ಧ ದಡದಲ್ಲಿರುವುದೇ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಸಂಗಮೇಶ್ವರ. ಅಂದ್ರೆ ವೆಲ್ಲಟೂರು ಒಂದು ದಡದಲ್ಲಿದ್ರೆ ಅದರ ಅಪೋಸಿಟ್ ಇನ್ನೊಂದು ದಡದಲ್ಲಿ ಕರ್ನೂಲು ಜಿಲ್ಲೆಯ ಸಂಗಮೇಶ್ವರ ಅಂತಕ್ಕಂಥದ್ದು ಇದೆ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ವೆಲ್ಲಟೂರಲ್ಲಿ ನೆಲೆಸಿದ್ದರೆನ್ನಲು 2 ಪ್ರಮುಖ ಸಾಕ್ಷಿಗಳಿವೆ. ಒಂದು ಶಿಲಾಶಾಸನ. ಇದರ ಪ್ರಕಾರ ಪಂಡಿತಾರಾಧ್ಯರು ಕ್ರಿಸ್ತಶಕ 1187ರಲ್ಲಿ ವೆಲ್ಲಟೂರಿನಿಂದ 2 ಮೈಲಿ ದೂರದಲ್ಲಿರುವ ಸಂಗಮೇಶ್ವರದಲ್ಲಿ ಒಂದು ಭೂದಾನವನ್ನು ಸ್ವೀಕರಿಸುತ್ತಾರೆ. ಇನ್ನು 2, ಪಂಡಿತಾರಾಧ್ಯರ ಸಮಾಧಿ ಇರುವುದೇ ವೆಲ್ಲಟೂರಿನಲ್ಲಿ. ಮಲ್ಲಿಕಾರ್ಜುನ ಪಂಡಿತರ ಜೀವನ ಚರಿತ್ರೆಯಲ್ಲಿ ಹೇಳಿದಂತೆ ಅವರು ತಮ್ಮ ಸಾವಿಗೂ ಮುನ್ನ ವೆಲ್ಲಟೂರಲ್ಲಿ ನೆಲೆಸಿದ್ದರೆಂಬುದನ್ನು ಈ ಸಮಾಧಿ ದೃಢಪಡಿಸುವುದರಿಂದ ಅವರ ಜೀವನ ಚರಿತ್ರೆಯಲ್ಲಿ ಕಾಣಬರುವಂಥ ಅವರ ಸಾವಿಗೂ ಮುನ್ನ ಸಂಭವಿಸಿದ ಇತರ ಸಂಗತಿಗಳು ಸಹ ನಿಜವೆಂದೇ ನಾವು ತಿಳಿಯಬಹುದು ಅಂತ ದೀಕ್ಷಿತರು ಒಂದು ಕನ್ಫರ್ಮೇಶನ್ ಕೊಡ್ತಾರೆ. ವೆಲ್ಲಟೂರಿನಲ್ಲಿ ಅವರು ಇದ್ರು ಅನ್ಲಿಕ್ಕೆ ಅವರ ಸಮಾಧಿಯಲ್ಲಿದೆ ಅನ್ನೋದು, ಆಮೇಲೆ ಅಲ್ಲಿ ದಾನ ಸ್ವೀಕರಿಸಿದ್ದು ಇದು ಸಾಕ್ಷಿ ಅಂತ. ಈ ಸಂಗತಿಗಳು ಬಸವಣ್ಣನವರನ್ನು ನೋಡಲು ಭೇಟಿಯಾಗಲು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಆರಂಭಿಸಿದ ಪ್ರಯಾಣದಿಂದ ಪ್ರಾರಂಭ. ಆಂಧ್ರ ಪ್ರದೇಶದ ಗುಂಟೂರಿನ ಅಮರಾವತಿಯಿಂದ ಕಲ್ಯಾಣದ ಕಡೆಗೆ ತಮ್ಮ ಪ್ರಯಾಣ ಆರಂಭಿಸುವರು ಯಾರು? ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು. ಗುಂಟೂರಿನ ಅಮರಾವತಿಯಿಂದ ಕಲ್ಯಾಣದ ಕಡೆಗೆ ತಮ್ಮ ಪ್ರಯಾಣವನ್ನು, ಬಸವಣ್ಣನವರನ್ನು ನೋಡಬೇಕು ಅಂತ ತಮ್ಮ ಪ್ರಯಾಣ ಪ್ರಾರಂಭಿಸ್ತಾರೆ. ಆದರೆ ನತದೃಷ್ಟವಶಾತ್ ಅವರು ವಾಣಿಪುರವೆಂಬ ಸ್ಥಳ ತಲುಪಿರುವಾಗಲೇ 1 ವಾರದ ಮುನ್ನವೇ ಬಸವೇಶ್ವರರು ತೀರಿ ಹೋದರೆಂಬ ಸುದ್ದಿ ತಿಳಿಯಬೇಕಾಗುತ್ತದೆ. ಈ ಅನಿರೀಕ್ಷಿತ ಸುದ್ದಿಯಿಂದ ಅವರು ಗರಬಡಿದವರಂತಾಗಿ ಜರ್ಜರಿತರಾಗುವರು. ಕಲ್ಯಾಣಕ್ಕೆ ಹೋಗುವುದು ನಿಷ್ಪ್ರಯೋಜಕವೆಂದು ತಿಳಿದು ಶ್ರೀಶೈಲ ಬೆಟ್ಟದ ತಪ್ಪಲಲ್ಲಿರುವ ವೆಲ್ಲಟೂರಿಗೆ ಮರಳುವರು. ಇಲ್ಲಿಯೇ ಅವರು ತಮ್ಮ ಜೀವಿತದ ಉಳಿದ ಭಾಗ ಕಳೆದರೆಂದು ತಿಳಿಯಲಾಗಿದೆ. ಇದು ಶಿವರಾತ್ರಿಯ ಸಂದರ್ಭ. ಅವರು ಈ ಸಮಯದಲ್ಲಿ ಪ್ರತಿ ವರ್ಷದಂತೆ ಶ್ರೀಶೈಲದಲ್ಲಿರಬೇಕಿತ್ತು. ಆದರೆ ಈ ವರ್ಷ ತಮ್ಮ ವೃದ್ಧಾಪ್ಯ ಕಾರಣದಿಂದ ಶ್ರೀಶೈಲ ಬೆಟ್ಟವನ್ನು ಹತ್ತಲಾಗದೆ ತಮ್ಮ ಶಿಷ್ಯ ದೋಣಯ್ಯನೆಂಬುವನನ್ನು ಕಳಿಸುವರು. ಇಲ್ಲಿಗೆ ಶ್ರೀಶೈಲಕ್ಕೆ ತಾವು ಹೋಗಲಿಕ್ಕಾಗದೆ
ತಮ್ಮ ಶಿಷ್ಯ ದೋಣಯ್ಯನನ್ನು ಅವರು ಕಳಿಸ್ತಾರೆ. ಶಿವರಾತ್ರಿಯ ನಂತರ ಕೆಲ ದಿನಗಳಲ್ಲಿ ಬಸವಣ್ಣನವರಿಲ್ಲದೆ ತಾನೂ ಜೀವಿಸಿ ಏನು ಪ್ರಯೋಜನ ಎಂದು ಯೋಚಿಸಿ ಒಂದು ದಿನ ಅವರು ವಿಧಿವಶರಾಗುವರು. ಅದಕ್ಕೂ ಮುನ್ನ 1187 ಅಕ್ಟೋಬರ್ ತಿಂಗಳಲ್ಲಿ ಸಂಗಮೇಶ್ವರದಲ್ಲಿ ಭೂದತ್ತಿಯನ್ನ ಸ್ವೀಕರಿಸಿರುವರು. ನೋಡಿ, ಹೀಗೆ ಬಸವಣ್ಣನವರ ಮತ್ತು ಮಲ್ಲಿಕಾರ್ಜುನ ಪಂಡಿತರ ಸಾವುಗಳ ನಡುವೆ ಶಿವರಾತ್ರಿ ಹಬ್ಬವಿದ್ದು ಇದು ಸಹಜವಾಗಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ. ಆದ್ದರಿಂದ ಈ ಪ್ರಕಾರ ಮಲ್ಲಿಕಾರ್ಜುನ ಪಂಡಿತರು 1187ನೇ ವರ್ಷಾಂತ್ಯದಲ್ಲಿ ಮರಣವನ್ನಪ್ಪಿರಬಹುದು. ಅಂದರೆ 1177ನೇ ಫೆಬ್ರವರಿಯ ಶಿವರಾತ್ರಿಯ ಬಳಿಕ 1187ನೇ ಅಕ್ಟೋಬರ್ನಲ್ಲಿ ಭೂದತ್ತಿಯನ್ನು ಪಡೆದು ತದನಂತರದಲ್ಲಿ ಬಂದ 1187ರ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳುಗಳಲ್ಲಿ ಪಂಡಿತಾರಾಧ್ಯರು ತೀರಿಕೊಂಡಿರಬೇಕು ಅಂತ ದೀಕ್ಷಿತರು ಬರೀತಾರೆ. ಇನ್ನು ಬಿಜ್ಜಳ ಬಸವಣ್ಣನವರ ಸಾವಿನ ಸಂಗತಿಗಳನ್ನು ಕೂಡ ನಾವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಸವಣ್ಣನವರ ಜೀವನ ಚರಿತ್ರೆಯ ಸಾಂಪ್ರದಾಯಿಕ ಆಕರಗಳಲ್ಲಿ ಕಾಣುವಂತೆ ಅವರೀರ್ವರ ಸಾವಿನ ಕಾಲಗಳು ಬಹಳ ಹತ್ತಿರವಾಗಿವೆ. ಬಸವಣ್ಣನವರ ಮರಣವು 1186ರಲ್ಲಿ ಸಂಭವಿಸಿರಬಹುದಾದರೆ ಬಿಜ್ಜಳನು ಸಹ ಅದೇ ವರ್ಷದಲ್ಲಿಯೇ ತೀರಿ ಹೋಗಿರಬೇಕು. ಬಿಜ್ಜಳನು 1183-84ರಲ್ಲಿ ಕಾಲವಾಗಿರಬೇಕೆಂದು ಹೇಳಲು ಸಕಾರಣವಿದೆ. ಮೊದಲ ಪಾರಂಪರಿಕವಾದ ಕಾರಣ ಬಸವ ಬಿಜ್ಜಳ ಉಭಯರ ಸಾವು ಬಹಳ ಅಂತರದಲ್ಲಿ ಸಂಭವಿಸಿಲ್ಲವೆಂಬುದು. ಅಂದ್ರೆ ಅವರಿಬ್ರು ಸತ್ತಿರೋದು ಬಹಳ ದೂರದ ಅಂತರದಲ್ಲಿ ಅಲ್ಲ, ಒಂದು ಶಾರ್ಟ್ ಪೀರಿಯಡ್ ಡಿಸ್ಟೆನ್ಸ್ ನಲ್ಲಿ ಸತ್ತೋಗಿದ್ದಾರೆ. ಇದಕ್ಕೆ ಪ್ರಬಲ ಸಾಕ್ಷಿ ಎಂದರೆ ಕರ್ನಾಟಕದ ಗದಗ ಜಿಲ್ಲೆಯ ಅಣ್ಣಿಗೆರೆಯ ಕ್ರಿಸ್ತಶಕ 1184ರ ನವೆಂಬರ್ ತಿಂಗಳ ಶಾಸನವು ಕಲಚುರಿಗಳಿಗೂ ಚಾಲುಕ್ಯರಿಗೂ ನಡೆದ ಯುದ್ಧದ ಬಗ್ಗೆ ಹೇಳುತ್ತದೆ. ಚಾಲುಕ್ಯ ದೊರೆ 3ನೇ ತೈಲಪನ ಮಗ 4ನೇ ಸೋಮೇಶ್ವರನು ಬಮ್ಮಿದೇವ ಎಂಬುವನನ್ನು ತನ್ನ ಮಹಾದಂಡ ನಾಯಕನನ್ನಾಗಿ ನೇಮಿಸಿಕೊಳ್ಳುವನು. ಈ ಶಾಸನ ವರ್ಣಿಸುವಂತೆ ಈ ಯುದ್ಧವು ಚಾಲುಕ್ಯರಿಗೆ ಜಯವನ್ನ ತಂದುಕೊಡುವುದು. ಬಮ್ಮಿದೇವನನ್ನು ಕಲಚುರಿ ಕುಲ ಕಾಳಾನಲ ಎಂದು ಬಣ್ಣಿಸಲಾಗಿದೆ. ಅಂದರೆ ಎಲ್ಲಾ ಕಲಚುರಿಗಳಿಗೂ ಈ ಯುದ್ಧದಲ್ಲಿ ಮಡಿದರೆಂದರ್ಥ. ಎಲ್ಲಾ ಕಲಚುರಿಗಳು ಈ ಯುದ್ಧದಲ್ಲಿ ಮಡಿದರು ಅಂತ ಅರ್ಥ. ಕಲಚುರಿಗಳ ಸಾವಿನ ನಿದರ್ಶನವಾಗಿ ಬಿಜ್ಜಳನ ಮಗನೊಬ್ಬನಾದ ಸಂಗಮನನ್ನ ಬಮ್ಮಿದೇವನ ಸೋದರ ನರಸಿಂಹನು ಕೊಲ್ಲುವನು. ಕಲಚುರಿಗಳ ಸಾವಿನ ನಿದರ್ಶನವಾಗಿ ಬಿಜ್ಜಳನ ಮಗನೊಬ್ಬನಾದ ಸಂಗಮ ಅಂತಕ್ಕಂಥವನನ್ನ ಬಮ್ಮಿದೇವನ ಸೋದರ ನರಸಿಂಹ ಅಂತಕ್ಕಂಥವನು ಕೊಲ್ಲುವನು. ಈ ಶಾಸನವು ಎಲ್ಲಾ ಕಲಚುರಿಗಳು ಸತ್ತರೆಂದು ಹೇಳುವುದರಿಂದ ಈ ಶಾಸನ ರಚಿತವಾದ ಕಾಲದಲ್ಲಿ ಸಂಭವಿಸಿದ ಈ ಯುದ್ಧದಲ್ಲಿ ಬಿಜ್ಜಳನು ಮರಣವನ್ನಪ್ಪಿರಲೇಬೇಕೆಂದು ದೀಕ್ಷಿತರು ಊಹಿಸುವರು. ಇದಕ್ಕೂ ಮೊದಲೇ ಬಿಜ್ಜಳನು ಮಡಿದಿರುವನೆಂದು ಹೇಳಲು ಬೇರಾವ ಆಧಾರಗಳಿಲ್ಲವಾದ್ದರಿಂದ ಉಲ್ಲೇಖಿತ ಈ ಯುದ್ಧದ ಅಂದ್ರೆ 1184 ಯುದ್ಧದ ಘಟನೆಗಳಲ್ಲೊಂದಾಗಿಯೇ ಬಿಜ್ಜಳನು ಸತ್ತಿರಬೇಕು. ಬಹುಶಃ ಆ ಒಂದು ಯುದ್ಧದ ಸಾವುಗಳಲ್ಲಿ ಅಲ್ಲಿ ಬಿಜ್ಜಳನ ಸಾವು ಆಗಿರಬೇಕು ಅಂತಕ್ಕಂಥದ್ದು. ಪಂಡಿತಾರಾಧ್ಯ ಚರಿತೆಯ ಪ್ರಕಾರ ಬಿಜ್ಜಳನನ್ನ ಅವನ ಅರಮನೆಯಲ್ಲಿ ಬಸವಣ್ಣನವರ ಅನುಯಾಯಿಗಳಾದ ಮಲ್ಲೆಬೊಮ್ಮ ಜಗದೇವರು ಕೊಂದಿರಬೇಕು. ಎಲ್ಲಾ ಕಲಚುರಿಗಳನ್ನು ಸಂಹರಿಸುವ ಸಂಕಲ್ಪ ಹೊಂದಿದ್ದ ಚಾಲುಕ್ಯರ ದಂಡನಾಯಕನಾದ ಬಮ್ಮಿದೇವನು ಕಲಚುರಿ ಬಿಜ್ಜಳನನ್ನ ಕೊಲ್ಲಲು ಜಗದೇವ ಮತ್ತು ಮಲ್ಲೆಬೊಮ್ಮೆಯರಿಗೆ ಪ್ರೋತ್ಸಾಹ ಸಹಾಯ ನೀಡಿರಬಹುದು ಅಂತ. 1184ರ ಈ ರಕ್ತಪಾತದ ಯುದ್ಧಕ್ಕೂ ಮೊದಲು ಬಸವಣ್ಣನವರು ಶಾಂತಿಯಿಂದ ಜೀವಿಸಲು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ತೆರಳಿರಬೇಕು. ಬಸವಣ್ಣನವರು ಅಲ್ಲಿ 1186ರವರೆಗೂ ಅಂದರೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರಿಗೆ ಬಸವಣ್ಣನವರ ಸಾವಿನ ಸುದ್ದಿ ವರದಿಯಾಗುವ ಕಾಲದವರೆಗೂ ಜೀವಿಸಿರಬೇಕು ಅಂತ ಹೇಳಿ ಬರೀತಾರೆ. ಮುಂದಿನ ಪ್ರಶ್ನೆ, 1183-84ರಲ್ಲಿ ಬಸವಣ್ಣನವರು ಕಲ್ಯಾಣವನ್ನ ತೊರೆದಿದ್ದರೆ ಅಲ್ಲಿಗೆ ಅಂದ್ರೆ ಕಲ್ಯಾಣಕ್ಕೆ ಯಾವಾಗ ಬಂದಿದ್ದರು, ಎಷ್ಟು ಕಾಲ ನೆಲೆಸಿದ್ದರು ಎಂಬ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಇಲ್ಲಿ ದೀಕ್ಷಿತರು R.C. ಹಿರೇಮಠದ ಸಂಪಾದನಾ ಕೃತಿ
ಮುಕ್ತಿ ಕಂಠಾಭರಣವನ್ನು ಆಧರಿಸಿ ಬರೆಯುವುದೇನೆಂದರೆ, ಬಸವಣ್ಣನವರ ಒಂದು ವಚನವು ಮತ್ತು ಅಲ್ಲಮನ ವಚನಗಳು ಹೇಳುವಂತೆ ಕಲ್ಯಾಣದಲ್ಲಿ ಬಸವಣ್ಣನವರು 36 ವರ್ಷಗಳ ಕಾಲ ನೆಲೆಸಿದ್ದರು. ನೋಡಿ, ಬರೀ ಅವರು ಕಲ್ಯಾಣದಲ್ಲಿ ನೆಲೆಸಿದ್ದೇ 36 ವರ್ಷ. ಕೆಲವರು ಆದ್ರೆ ಅವ್ರ ಒಟ್ಟು ಜೀವಿತಾವಧಿಯೇ 36 ವರ್ಷ ಅಂತ ಹೇಳ್ತಾರೆ. ಈ ಹೇಳಿಕೆಯನ್ನು ಒಪ್ಪುವುದಾದರೆ, ಅಂದ್ರೆ ಅವರು ಕಲ್ಯಾಣದಲ್ಲಿ 36 ವರ್ಷ ನೆಲೆಸಿದ್ರು ಅನ್ನೋದನ್ನು ಒಪ್ಪುವುದಾದರೆ, ಬಸವಣ್ಣನವರು ಕಲ್ಯಾಣಕ್ಕೆ 1148ರಲ್ಲಿ ಬಂದಿರಲಿಕ್ಕೆ ಬೇಕು. ಅವರ ದೊರೆ ಬಿಜ್ಜಳನು 1150ರಲ್ಲಿ ಕಲ್ಯಾಣಕ್ಕೆ ಹೋಗಿರಬೇಕು. ಬಿಜ್ಜಳನೊಂದಿಗೆ ತಮ್ಮ ಭಿನ್ನಾಭಿಪ್ರಾಯದಿಂದ ಬಸವಣ್ಣನವರು ಬಿಜ್ಜಳನಿಗೂ ಸ್ವಲ್ಪ ಕಾಲ, ಅಂದ್ರೆ 1-2 ವರ್ಷ ಮುನ್ನವೇ ಮಂಗಳವೇಡೆಯನ್ನ ತೊರೆದು ಕಲ್ಯಾಣಕ್ಕೆ ಹೋಗಿರಬಹುದು. ಬಸವಣ್ಣನವರು ಹೆಚ್ಚು ಕ್ರಾಂತಿಕಾರಕ ತತ್ವ ಪ್ರತಿಪಾದಿಸುತ್ತಿದ್ದುದು, ಸ್ವಪಚ ಶಿವಭಕ್ತರ ಸ್ನೇಹವರ್ಧನೆ ಇತ್ಯಾದಿ ಕಾರಣಗಳಿಂದ ಆ ಭಿನ್ನಾಭಿಪ್ರಾಯ ತೀವ್ರವಾಗಿರಬಹುದು. ಅದು ಈಗ ಮುಂದಿನ ಪ್ರಶ್ನೆ, ಬಸವಣ್ಣನವರು ಎಷ್ಟು ಕಾಲ ಮಂಗಳವೇಡೆಯಲ್ಲಿ ನೆಲೆಸಿದ್ದರು? ಈ ಕುರಿತು ಬೆಳಕು ಚೆಲ್ಲುವ ಸಾಕ್ಷ್ಯಾಧಾರಗಳು ಯಾವುವೂ ಇಲ್ಲ. ಇರುವ ಆಧಾರ ಬಸವ ಪುರಾಣ. ಇದರ ಪ್ರಕಾರ ಬಸವಣ್ಣನವರು ವೈಶಾಖ ಶುದ್ಧ ತೃತೀಯ ಶಕವರ್ಷ 1026 ಅಂದರೆ ಕ್ರಿಸ್ತ ಶಕ ಏಪ್ರಿಲ್ 1104ರಲ್ಲಿ ಜನಿಸಿದ್ದಾರೆ. ಈ ದಿನಾಂಕವನ್ನು ಎಲ್ಲರೂ ಒಪ್ಪಿಕೊಂಡಿರುವರು. 1104 ಏಪ್ರಿಲ್ ಇಲ್ಲಿ ಜನಿಸಿದ್ದಾರೆ ಅಂತ. ನೋಡು, ಅವರು ಸಿದ್ದರಾಮ ಅವರು ಡಿಸೆಂಬರ್ ತಿಂಗಳು ಅಂತ ಹೇಳ್ತಾರೆ. ಅವರು ಬಸವಣ್ಣನವರ ಕಾಲದಿಂದ ಅಷ್ಟೇನೂ ದೂರದವನಲ್ಲದ ಹರಿಹರನು ಬಸವರಾಜ ದೇವರ ರಗಳೆಯಲ್ಲಿ ಬಸವಣ್ಣನವರು ತಮ್ಮ ಹುಟ್ಟೂರು ಬಾಗೇವಾಡಿಯಲ್ಲಿ ತಮ್ಮ 16ನೇ ವಯಸ್ಸಿನವರೆಗೂ ನೆಲೆಸಿದ್ದರು ಎನ್ನುವನು. ಅಲ್ಲಿಂದ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗಿ ತಮ್ಮದೊಂದು ವಚನ ಹೇಳುವಂತೆ 12 ವರ್ಷ ಕಾಲ ನೆಲೆಸಿದ್ದರು. ಎಲ್ಲಿ? ಕೂಡಲ ಸಂಗಮದಲ್ಲಿ. ಅಲ್ಲಿಂದ ಮುಂದೆ ತಮ್ಮ 28ನೇ ವಯಸ್ಸಿನಲ್ಲಿ ಅಂದರೆ 1132ರಲ್ಲಿ ಮಂಗಳವಾಡಕ್ಕೆ ಹೋದರು. ಈ ದಿನಾಂಕವು ಬಿಜ್ಜಳನ ಕಾರ್ಯಾವಧಿಯೊಂದಿಗೆ ಹೊಂದಾಣಿಕೆಯಾಗುವುದು. ಬಿಜ್ಜಳ ಎಷ್ಟು ವರ್ಷ ಆಳಿದ ಅನ್ನೋದಕ್ಕೆ ಇದು ಹೊಂದಿಕೆ ಆಗ್ತದೆ. ಅದರಿಂದ ಬಸವಣ್ಣ ಇದರಲ್ಲಿ ಕೂಡಲ ಸಂಗಮದಲ್ಲಿ ನೆಲೆಸಿದ್ದು 12 ವರ್ಷ, ಅಂದ್ರೆ ಮನೆ ಬಿಟ್ಟದ್ದು 16ನೇ ವರ್ಷ, ಅಲ್ಲಿ ನೆಲೆಸಿದ್ದು 12ನೇ ವರ್ಷ, ಅಂದ್ರೆ ತನ್ನ 28ನೇ ವಯಸ್ಸಿನಲ್ಲಿ ಅಂದ್ರೆ 1132ರಲ್ಲಿ ಅವರು ಮಂಗಳವಾಡಕ್ಕೆ ಹೋದರು. ಈ ದಿನಾಂಕವು ಬಿಜ್ಜಳನ ಕಾರ್ಯಾವಧಿಯೊಂದಿಗೆ ಅವರ ಆಡಳಿತದ ಅವಧಿಯೊಂದಿಗೆ ಹೊಂದಾಣಿಕೆಯಾಗುವುದು. ಬಿಜ್ಜಳನು ಚಾಲುಕ್ಯರ ಸಾಮಂತನಾಗಿ ಅಧಿಕಾರ ಪ್ರಾರಂಭಿಸಿದ್ದು 1130ರಲ್ಲಿ. ನೋಡಿ, ಬಿಜ್ಜಳನು ಚಾಲುಕ್ಯರ ಸಾಮಂತನಾಗಿ ಅಧಿಕಾರ ಪ್ರಾರಂಭಿಸಿದ್ದು 1130ರಲ್ಲಿ. ಬಸವಣ್ಣನವರು ಬಹಳ ಮಟ್ಟಿಗೆ 1132ರಲ್ಲಿ ಮಂಗಳವಾಡಕ್ಕೆ ಹೋಗಿ 1142ರಲ್ಲಿ ಮಂಗಳವಾಡವನ್ನು ಬಿಟ್ಟು ಕಲ್ಯಾಣ ತಲುಪಿರುವರು. ಮಂಗಳವಾಡಿಯಲ್ಲಿ 16 ವರ್ಷ ನೆಲೆಸಿದ್ದಾರೆಂಬುದು ಅಸಂಭವನೀಯವಲ್ಲ. 1150ರಲ್ಲಿ ಬಿಜ್ಜಳನು ಚಾಲುಕ್ಯರಿಂದ ಅಧಿಕಾರ ಕಿತ್ತುಕೊಳ್ತಾನೆ ಅವನು. ಆದ್ರಿಂದ ಇಲ್ಲಿ ಮಂಗಳವಾಡದಲ್ಲಿ ಬಸವಣ್ಣನವರು 16 ವರ್ಷ ಇದ್ದಾರೆ ಅಂತಕ್ಕಂಥದ್ದು ಅಸಂಭವನೀಯವಲ್ಲ. ಹೀಗೆ ಡಾಕ್ಟರ್ GS ದೀಕ್ಷಿತರು ನಾನು ಆರಂಭದಲ್ಲಿಯೇ ವಿವರಿಸಿದಂತಹ ತಮ್ಮ ತೀರ್ಮಾನಕ್ಕೆ ಬಂದಿರುವರು. ಈ ದಿನಾಂಕಗಳ ಪ್ರಸ್ತುತತೆಯನ್ನ ಬೇರೊಂದು ರೀತಿಯಲ್ಲಿಯೂ ಪರಿಶೀಲಿಸಬಹುದು. ಹೇಗೆಂದರೆ, ಬಸವಣ್ಣನವರು ಪಂಡಿತಾರಾಧ್ಯರು ಸಮಕಾಲೀನರು ಎಂಬುದನ್ನ ಸುಳ್ಳೆಂದು ಸಾಧಿಸದ ಹೊರತು, ಬಸವಣ್ಣನವರು ಮತ್ತು ಪಂಡಿತಾರಾಧ್ಯರು ಇಬ್ಬರು ಸಮಕಾಲೀನರು ಅನ್ನೋದು ಸುಳ್ಳು ಅನ್ನೋದನ್ನ ಸಾಧಿಸಿದ ಹೊರತು, ಪಂಡಿತಾರಾಧ್ಯರ ಮರಣ 1187 ಮತ್ತು ಬಸವಣ್ಣನವರ ಮರಣ 1186 ಈ 2 ದಿನಾಂಕಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ GS ದೀಕ್ಷಿತರು ಬಹಳ ಕನ್ಫರ್ಮ್ ಮಾಡ್ತಾರೆ. ಇದನ್ನ ಪಂಡಿತಾರಾಧ್ಯ 1187ರಲ್ಲಿ ತೀರ್ಕೊಂಡ್ರು. ಅದಕ್ಕಿಂತ ಮುಂಚೆ ಯಾರು ತೀರ್ಕೊಂಡ್ರು? ಬಸವಣ್ಣನವರು ತೀರ್ಕೊಂಡ್ರು 1186ರಲ್ಲಿ ಅಂತ. ಅನ್ಯ ಸಾಕ್ಷಿಗಳು ದೊರಕುವ ತನಕ ಈ 2 ದಿನಾಂಕಗಳನ್ನು ಸಂಭವನೀಯ ದಿನಾಂಕಗಳೆಂದು ಒಪ್ಪಿಕೊಳ್ಳಬಹುದು. ಇನ್ನು ಬೇರೆ ಪ್ರಮಾಣಗಳು ಮುಂದೆ ದೊರಕಿದ್ರೆ ಅವಾಗ ಅದು ಚೇಂಜ್ ಆಗಬಹುದು, ಇಲ್ಲ ಅಂತ. ಇನ್ನೊಂದು ರೀತಿಯಲ್ಲಿ ಪರೀಕ್ಷಿಸುವುದಾದರೆ, ಬೆಳಗಾವಿ ಜಿಲ್ಲೆಯ ಅರ್ಜುನವಾಡ ಶಾಸನವು ಕ್ರಿಸ್ತಶಕ 1260ರದ್ದು. ಇದರಲ್ಲಿ ಉಲ್ಲೇಖಿಸಲ್ಪಟ್ಟ ದಾನಿ ಬಸವಣ್ಣನವರ ವಂಶಸ್ಥನಾದ ಹಾಲಬಸವಿ ದೇವ. ಇವನು ಬಸವಣ್ಣನವರ ಅಣ್ಣ ದೇವರಾಜನ ಮರಿಮೊಮ್ಮಗನೆಂದು ನಂಬಲಾಗಿದೆ.
ಯಾರೋ ಬೆಳಗಾವಿ ಜಿಲ್ಲೆಯ ಅರ್ಜುನವಾಡ ಶಾಸನ ಕ್ರಿಸ್ತಶಕ 1760. ಇದರಲ್ಲಿ ಉಲ್ಲೇಖಿಸಲ್ಪಟ್ಟ ದಾನಿ ಬಸವಣ್ಣನವರ ವಂಶಸ್ಥನಾದ ಹಾಲಬಸವಿ ದೇವ. ಇವನು ಬಸವಣ್ಣನವರ ಅಣ್ಣ ದೇವರಾಜನ ಮರಿಮೊಮ್ಮಗ. ಅವರೇನೀಗ ವಿಶ್ವಕರ್ಮವಾದಿಗಳು ಹೇಳ್ತಾರಲ್ಲ ದೇವರಾಜ ಅವನೇ ಮೂರು ಝಾವಿ ದೇವಾದ ಅಂತ ಹೇಳ್ತಾರಲ್ಲ ಅವನ ಅಣ್ಣನ ಮರಿಮೊಮ್ಮಗ ಅಂತ. ಬಸವಣ್ಣನವರ ಅಣ್ಣ ದೇವರಾಜನ ಮರಿಮೊಮ್ಮಗ ಅಂತ. ಬಸವಣ್ಣನವರಿಗೆ ದೇವರಾಜನೆಂಬ ಅಣ್ಣನಿದ್ದನೆಂಬುದಕ್ಕಾಗಲಿ ಹಾಲಬಸವಿ ದೇವನ ಸಂತಾನ ಮುಂದೇನಾಯಿತೆಂಬುದಕ್ಕಾಗಲಿ ನಮಗೆ ದಾಖಲೆಗಳಿಲ್ಲ. ಈ ಕಾರಣದಿಂದ ಇದು ಒಂದಷ್ಟು ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ ಎಂದು ಅನುಮಾನಿಸುವರು ಡಾಕ್ಟರ್ ಎಂ ಕಲಬುರ್ಗಿ ಅವರು. ಅವರ ಮಾರ್ಗ 4 ಪುಟ ಸಂಖ್ಯೆ 450. ಈ ಭೂದಾನವನ್ನು ಸ್ವೀಕರಿಸುವಾಗ ಹಾಲಬಸವಿ ದೇವನಿಗೆ 60 ವರ್ಷಗಳಾಗಿದ್ದವೆಂದು ವಿದ್ವಾಂಸರು ತಿಳಿದಿರುವರು. ಇದಕ್ಕೆ ಬದಲು ಹಾಲಬಸವಿ ದೇವನಿಗೆ ಆಗ 70 ವರ್ಷಗಳಾಗಿರಬಹುದೆಂದು ತಿಳಿದರೆ ಅವನು 1190ರಲ್ಲಿ ಹುಟ್ಟಿರಬಹುದು. ಅವನ ಮುತ್ತಜ್ಜನು ಬಸವಣ್ಣನವರ ಅಣ್ಣನೂ ಆದ ದೇವರಾಜನು 1100ರಲ್ಲಿ ಜನಿಸಿರುವ ಸಾಧ್ಯತೆಯುಂಟು. ಅಂದ್ರೆ ಬಸವಣ್ಣನಿಗಿಂತ ಒಂದು 4 ವರ್ಷ ದೊಡ್ಡವನಿರಬಹುದು. ಆದ್ದರಿಂದ ಬಸವಣ್ಣನವರ ಜನ್ಮ ದಿನಾಂಕವು ಸಹಜವಾಗಿಯೇ 1104 ಇರಬಹುದು. ದೇವರಾಜನ ತಾಯಿ ತೀರಿದ ಬಳಿಕ ಮಾದಿರಾಜನ 2ನೇ ಪತ್ನಿಯ ಮಗನಾಗಿ ಜನಿಸಿದ್ದರೂ ಸಹ ಈ ದಿನಾಂಕವನ್ನು ನಾವು ನಂಬಬಹುದಾಗಿದೆ ಅಂತ ಬರೀತಾರೆ ಅವರು. ಈ ದಿನಾಂಕವನ್ನು ಪರಿಶೀಲಿಸುವ ಇನ್ನೊಂದು ದಾರಿ ಯಾವುದು ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ರಾಚೇನಪಲ್ಲಿಯಲ್ಲಿ ಒಂದು ಶಾಸನವಿದೆ. ಈ ಶಾಸನದ ಪ್ರಕಾರ ದೇವಸ್ಥಾನವೊಂದರಲ್ಲಿ ಸ್ಥಾನಪತಿ ಪುರೋಹಿತನಾಗಿದ್ದ ಮಲ್ಲಿಕಾರ್ಜುನ ಪಂಡಿತಾರಾಧ್ಯನು 1120ರಲ್ಲಿ ದಾನವೊಂದನ್ನು ಸ್ವೀಕರಿಸುವನು. ಆಗ ಆತನಿಗೆ 16 ವರ್ಷಗಳು ಎಂದು ತಿಳಿದರೆ ಅವನ ಜನನದ ಕಾಲವು ಬಸವಣ್ಣನವರ ಜನನ ಕಾಲವಾದ 1104ಕ್ಕೆ ಹೋಲುತ್ತದೆ. ಅದು ಯಾಕಂದ್ರೆ ಪಂಡಿತಾರಾಧ್ಯ ಮತ್ತು ಬಸವಣ್ಣ ಇಬ್ಬರು ಸಮಕಾಲೀನರು, ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಅಂತ. ಹೀಗೆ ಅರ್ಜುನವಾಡ ಶಾಸನ ಮತ್ತು ರಾಚೇನಪಲ್ಲಿ ಶಾಸನಗಳು ಈ ದಿನಾಂಕದ ವಿಷಯದಲ್ಲಿ ಪರಸ್ಪರ ವಿರುದ್ಧವೆನಿಸುವುದಿಲ್ಲ. ಬಸವಣ್ಣನವರು 1104ರಲ್ಲಿ ಜನಿಸಿ 1186ರಲ್ಲಿ ಐಕ್ಯವಾಗಿದ್ದರೆ ಆತನು 82 ವರ್ಷಗಳ ಪೂರ್ಣ ಜೀವನ ನಡೆಸಿದರು ಅಂತ ಅರ್ಥ. ಇದಿಷ್ಟು ದೀಕ್ಷಿತರ ಮೊದಲ ಲೇಖನದ ಚರ್ಚೆಯ ಸಾರ. ಡಾಕ್ಟರ್ ಎಂ ಕಲಬುರ್ಗಿ ಅವರು ದೀಕ್ಷಿತರು ಹೇಳುವಂತಹ ಬಸವಣ್ಣನವರು ಕಾಲವಾದ ವರ್ಷ 1186 ಎಂಬುದನ್ನ ಸ್ವಲ್ಪ ಭಿನ್ನ ರೀತಿಯಲ್ಲಿ ಆದರೂ ಒಪ್ಪಿಕೊಂಡಿದ್ದಾರೆ. ಪುಟ ಸಂಖ್ಯೆ 452 ಮಾರ್ಗ 4. ಡಾಕ್ಟರ್ ಚಿದಾನಂದ ಮೂರ್ತಿಯವರು ಬಸವಣ್ಣನವರು ಕಾಲವಾದ ವರ್ಷವನ್ನು 1183-84 ಎಂದೇ ಒಪ್ಪುವರಾದರೂ ಬಸವಣ್ಣನವರ ಜನನವನ್ನ 1120ಕ್ಕೆ ಹಾಕುವರು. ಯಾರು? ಡಾಕ್ಟರ್ ಚಿದಾನಂದ ಮೂರ್ತಿಯವರು. ಡಾಕ್ಟರ್ ಕಲಬುರ್ಗಿ ಅವರು ಬಸವಣ್ಣನವರ ಜನನವನ್ನ 1139 ನವೆಂಬರ್ 7ಕ್ಕೆ ಹಾಕುವರು. ಪುಟ 5 ಮಾರ್ಗ 7 ಡಾಕ್ಟರ್ ಎಂ ಕಲಬುರ್ಗಿ. ಆದ್ದರಿಂದ ಬಸವಣ್ಣನವರ ಲಿಂಗೈಕ್ಯವಾದ ಕಾಲದ ಬಗ್ಗೆ ಒಂದು ಒಮ್ಮತ ಸಾಧ್ಯವಾಗಿದ್ದರೂ ಜನನದ ಬಗ್ಗೆ ಭಿನ್ನಾಭಿಪ್ರಾಯಗಳು ಉಳ್ಕೊಂಡಿದ್ದಾವೆ. ಅವ್ರ ಸಾವಿನ ಬಗ್ಗೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ವಿದ್ವಾಂಸರು ಒಪ್ಕೊಂತಾರೆ. 1184-86 ಮಧ್ಯೆ ಅವ್ರು ತೀರ್ಕೊಂಡಿರಬಹುದು ಅನ್ನೋದ್ರ ಬಗ್ಗೆ ವಿದ್ವಾಂಸರಲ್ಲಿ ಸಹಮತವಿದೆ. ಆದ್ರೆ ಹುಟ್ಟಿನ ಬಗ್ಗೆ ಸಹಮತ ಇಲ್ಲ. 1104 ಅಂತ ಕೆಲವು ವಿದ್ವಾಂಸರ ಕನ್ಫರ್ಮೇಶನ್ ಬಂದ್ರೆ, ಇನ್ನು ಕೆಲವರು 1120 ಅಂತ, ಕೆಲವರು 1139 ಅಂತ, ಕೆಲವರು ಹೀಗೆ ಸ್ವಲ್ಪ ಭಿನ್ನ ರಾಗಗಳು ಹುಟ್ಟಿನ ಬಗ್ಗೆ ಇವೆ. ಆದರೆ ದೀಕ್ಷಿತರು 12 ಲೇಖನಗಳಲ್ಲಿ ಈ ಸಮಸ್ಯೆಯನ್ನು ಪರಿಶೀಲಿಸುವರು. ದೀಕ್ಷಿತರು ಅವರಿಷ್ಟಕ್ಕೆ ಕೈಬಿಟ್ಟಿಲ್ಲ. ಅವುಗಳಲ್ಲಿ 3ನೇ ಲೇಖನದ ವಿವರ ನಮಗೆ ಮಹತ್ವದ್ದಾಗಿದೆ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಪ್ರಮುಖ ಟೀಕಾಕಾರರು. ಮುಕ್ತಿಗೆ ಶಿವಭಕ್ತಿಯೇ ಮಾರ್ಗವೆಂದು ಬಹು ಹಿಂದೆಯೇ ಬೋಧಿಸಿದವರು. ಅವರ ಶಿವತತ್ವ ಸಾರಮು ಎಂಬ ಕೃತಿಯ ಕಾಲ ಮತ್ತಿತರ ವಿವರ ನಮಗಿಲ್ಲಿ ಮುಖ್ಯ. ದೀಕ್ಷಿತರು ಬರೆದಿರುವಂತೆ ಶಿವತತ್ವ ಸಾರಮು ಕೃತಿಯು ಸಂಪೂರ್ಣವಾಗಿ ಲಭಿಸಿಲ್ಲ. ದೊರಕಿರುವ ಭಾಗದಲ್ಲಿ ಮಲ್ಲಿಕಾರ್ಜುನ ಪಂಡಿತರ ಜೀವನದ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಆದರೆ ಕನ್ನಡದ ಬಸವಣ್ಣನವರು ಮುಂತಾದ ಶಿವಶರಣರನ್ನು ಮತ್ತವರ ಪವಾಡಗಳನ್ನು ಉಲ್ಲೇಖಿಸುವ ಕೆಲವು ಚರಣಗಳು ಮುಖ್ಯ. 431, 433, 440 ಈ ಚರಣಗಳಲ್ಲಿ ಬಸವಣ್ಣನವರ ಮತ್ತು ಮಡಿವಾಳ ಮಾಚಯ್ಯನವರನ್ನು ಉಲ್ಲೇಖಿಸುವನು.
ಯಾರು ಪಂಡಿತಾರಾಧ್ಯರು ಅವರ ಶಿವತತ್ವ ಸಾರಮು ಅನ್ನುವ ಕೃತಿಯಲ್ಲಿ ನೋಡಿ, ಚರಣ 431, 433 ಮತ್ತು 440 ಈ ಚರಣಗಳಲ್ಲಿ ಬಸವಣ್ಣನವರ ಮತ್ತು ಮಡಿವಾಳ ಮಾಚಯ್ಯನವರನ್ನ ಉಲ್ಲೇಖಿಸ್ತಾನೆ. ಚರಣ 413, 433ರಲ್ಲಿ ಬಸವಣ್ಣನವರು ವಿಷ ಕುಡಿದು ಪವಾಡ ಮೆರೆದು ಶಿವಭಕ್ತರ ಮಹತ್ವವನ್ನು ಎತ್ತಿ ಹಿಡಿದು ತಾನೇ ಶಿವ ಎಂದು ಶಿವಪ್ರಸಾದವನ್ನು ಶಿವಭಕ್ತರಲ್ಲದೆ ಅನ್ಯರು ಸೇವಿಸಬಾರದೆಂದು ಸಾಧಿಸಿದ್ದನ್ನ ವಿವರಿಸಲಾಗಿದೆ. 440ನೇ ಚರಣವು ಬಿಜ್ಜಳನ ಆನೆಯನ್ನು ಕೊಂದು ಅದಕ್ಕೆ ಮರುಜನ್ಮ ನೀಡಿದ ಮಡಿವಾಳ ಮಾಚಿ ತಂದೆಯ ಪವಾಡವನ್ನ ಅದು ವರ್ಣಿಸುತ್ತದೆ. ಇದರಿಂದ ದೀಕ್ಷಿತರು ಮಲ್ಲಿಕಾರ್ಜುನ ಪಂಡಿತರು ಬಸವಣ್ಣನವರ ಸಮಕಾಲೀನರಿರಬೇಕು ಅಥವಾ ಅವರ ನಂತರದವರಿರಬೇಕು ಎಂದು ಊಹಿಸಿ ಶಿವತತ್ವ ಸಾರಮು ಕೃತಿಯ ಕಾಲವನ್ನು ನಿರ್ಣಯಿಸುವತ್ತ ಸಾಗುವರು. ಬಿಜ್ಜಳನು ಮಂಗಳವಾಡೆಯನ್ನು ಕೇಂದ್ರವಾಗಿಸಿಕೊಂಡು ಕಲ್ಯಾಣ ಚಾಲುಕ್ಯರ ಮಹಾಮಂಡಳೇಶ್ವರನಾಗಿ 1137ರಲ್ಲಿ ತನ್ನ ಕಾರ್ಯಭಾರವನ್ನು ಪ್ರಾರಂಭಿಸುವನು. ಅವನು 1162ರಲ್ಲಿ ಚಾಲುಕ್ಯ ದೊರೆ 3ನೇ ತೈಲಪನನ್ನ ಪದಚ್ಯುತಗೊಳಿಸಿ ತಾನು ಸಿಂಹಾಸನವನ್ನ ಏರಿರಬೇಕು ಕಲ್ಯಾಣದಲ್ಲಿ. ಬಸವಣ್ಣನವರು ಬಿಜ್ಜಳನಲ್ಲಿ ಭಂಡಾರಿಯಾಗಿ ಮಂಗಳವಾಡೆಯಲ್ಲಿ ನೇಮಕವಾಗಿದ್ದು 1141ರಲ್ಲಿ. ಈ ಕಾಲದಿಂದಲೇ ವೀರಶೈವ ಚಳವಳಿ ಸ್ಪಷ್ಟ ಸ್ವರೂಪವನ್ನು ಪಡೆದುಕೊಂಡಿರಬೇಕು. ಎಲ್ಲೋ 1141ರಿಂದ ನಂತರ ಅಂತ. ಬಸವಣ್ಣ ಅಲ್ಲಿ ಮಂಗಳವೇಳೆಗೆ ಹೋಗಿ ಅಲ್ಲಿ ಭಂಡಾರಿಯಾಗಿ ಆತ ಅಧಿಕಾರ ವಹಿಸಿಕೊಂಡ ನಂತರ, ಅಂದ್ರೆ 1141ರ ನಂತರ ವೀರಶೈವ ಚಳವಳಿ ಅದು ಒಂದು ಸ್ಪಷ್ಟ ರೂಪವನ್ನು ಪಡೆದುಕೊಂಡಿರಬೇಕು ಅಂತ. ಅಲ್ಲಿಂದ ಈಚೆಗೆ ಬಸವಣ್ಣನವರ ಹೆಸರು, ಶಿವಶರಣರ ಪವಾಡಗಳು, ಶಿವಭಕ್ತಿ ಇತ್ಯಾದಿ ಮಂಗಳವಾಡೆ ಮತ್ತು ಕಲ್ಯಾಣದಿಂದ ಕರ್ನಾಟಕದ ಒಳ ಹೊರಗೆ ಬೇರೆ ಬೇರೆ ದಿಕ್ಕಿಗೆ ಪಸರಿಸಿರಬೇಕು. ಆದ್ದರಿಂದ ಪಂಡಿತಾರಾಧ್ಯರು ತಮ್ಮ ಶಿವತತ್ವ ಸಾರಮು ಕೃತಿಯಲ್ಲಿ ವರ್ಣಿಸುವ ಬಸವಣ್ಣ ಮುಂತಾದ ಶರಣರ ಪವಾಡಗಳ ಆಧಾರದಿಂದ ಈ ಕೃತಿಯು ಕ್ರಿಸ್ತಶಕ 1141ರ ನಂತರವೇ ರಚಿತವಾಗಿರಬೇಕೆಂದು ಊಹಿಸುವರು. ದೀಕ್ಷಿತರ ಕೃತಿಯ ಪುಟ ಸಂಖ್ಯೆ 262-63. ಆದರೆ ಈ ಕೃತಿಯು ಮಲ್ಲಿಕಾರ್ಜುನ ಪಂಡಿತರ ಜೀವನ ಮತ್ತವರ ಕಾರ್ಯಭಾರದ ಕಾಲವನ್ನು ನಿಗದಿಗೊಳಿಸಲಿಕ್ಕೆ ಅದು ಸಹಾಯ ಮಾಡುವುದಿಲ್ಲ ಅಂತ ಬರೀತಾರೆ ಅವರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಎಂದರೆ, ಬಸವಣ್ಣನವರ ಜೀವಿತ ಕಾಲದಲ್ಲಿಯೇ ಆತನೊಬ್ಬ ಅಸಾಧಾರಣ ಅಲೌಕಿಕ ಶಕ್ತಿ ಸಾಮರ್ಥ್ಯವುಳ್ಳ ಪವಾಡ ಪುರುಷನಾಗಿದ್ದು, ನೋಡಿ ಇದಕ್ಕೆ ವಚನಗಳಲ್ಲಿಯೂ ಕೂಡ ಆಧಾರಗಳುಂಟು. ಅನೇಕ ಪವಾಡಗಳನ್ನು ಮೆರೆಯುತ್ತಿದ್ದಾರೆಂಬುದು ಕನ್ನಡ ನಾಡಿನ ಒಳ ಹೊರಗೆ ದೇಶ ವಿದೇಶಗಳಿಗೆಲ್ಲ ಪ್ರಸಾರವಾಗಿದ್ದವೆಂದು, ಈ ಕಥೆಗಳಿಂದ ಆಕರ್ಷಿತರಾಗಿಯೇ ಆತನನ್ನು ನೋಡಲು ಅಸಂಖ್ಯಾತ ಜನರು ಮಂಗಳವಾಡೆ ಮತ್ತು ಕಲ್ಯಾಣಗಳ ಕಡೆ ದೂರ ದೂರದಿಂದ ಹರಿದು ಬರುತ್ತಿದ್ದರೆಂದು ಅರ್ಥ. ಈ ಪವಾಡ ಕಥೆಗಳನ್ನು ದಾಖಲಿಸಿದ ಹಲಕೆಲ ಕೃತಿಗಳ ಮೂಲಕವು, ಉದಾಹರಣೆ ಶಿವಭಕ್ತ ಸಾರಮು ಮತ್ತು ಜನರಿಂದ ಮೌಖಿಕವಾಗಿಯೂ ತಿಳಿದಿದ್ದ ಪಾಲ್ಕುರಿಕೆ ಸೋಮನಾಥನು ತನ್ನ ಬಸವ ಪುರಾಣಕ್ಕೆ ಸಾಮಗ್ರಿಯಾಗಿ ಬಳಸಿಕೊಂಡನೆಂಬುದನ್ನು ತಿಳಿಯಬಹುದು. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಚರಿತಮು ಬರೆದ ಪಾಲ್ಕುರಿಕೆ ಸೋಮನಾಥನು ಇದಕ್ಕೆ ಸಾಮಗ್ರಿಗಳಾಗಿ ಮಲ್ಲಿಕಾರ್ಜುನ ಪಂಡಿತರ ಶಿವತತ್ವ ಸಾರಮು ಮತ್ತಿತರ ಕೃತಿಗಳನ್ನು ಓದಿದ್ದು, ಆಗ ಬಸವಣ್ಣನವರ ಬಗ್ಗೆಯೂ ಮಾಹಿತಿ ಲಭ್ಯವಾಗಿ ಬಸವ ಪುರಾಣವನ್ನು ರಚಿಸುವ ಮನಸ್ಸಾಗಿರಬೇಕು. ಯಾರಿಗೆ? ಪಾಲ್ಕುರಿಕೆ ಸೋಮನಾಥನಿಗೆ ಅಂತ. ಆದ್ದರಿಂದ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಚರಿತಮು ನಂತರವೇ ಬಸವ ಪುರಾಣ ಸೋಮನಾಥನಿಂದ ಹುಟ್ಟಿರುವ ಸಾಧ್ಯತೆ ಇದೆ ಅಂತ. ಸೋಮನಾಥನ ಕೃತಿ ಆಧಾರದಿಂದ ಮಲ್ಲಿಕಾರ್ಜುನ ಪಂಡಿತರು ಬಸವಣ್ಣನವರು ಕಾಲವಾದ ನಂತರ ಒಂದೇ ಒಂದು ಶಿವರಾತ್ರಿ ಮಾತ್ರ ಜೀವಿಸಿದ್ದರೆಂದು ಗೊತ್ತಾಗುತ್ತದೆ. ಇಲ್ಲಿಯವರೆಗೆ ಬಸವಣ್ಣನವರ ಕಾಲವಾದ ವರ್ಷವನ್ನು 1167 ಅಥವಾ 1168 ಎಂದು ಬಹಳಷ್ಟು ವಿದ್ವಾಂಸರು ತಿಳಿದಿರುವರು. ಈ ಆಧಾರದಿಂದಲೇ ಮಲ್ಲಿಕಾರ್ಜುನ ಪಂಡಿತನು 1168ರಲ್ಲಿಯೇ ಕಾಲವಾಗಿರಬೇಕೆಂದು ತೀರ್ಮಾನಿಸಿದ್ದಾರೆ. ಉದಾಹರಣೆಗೆ ಬಂಡಾರು ತಮ್ಮಯ್ಯ ಪಂಡಿತಾರಾಧ್ಯರ ಸಾವನ್ನ 1169-70 ಎಂದು ಊಹಿಸುವರು. ಎನ್ ವೆಂಕಟರಾವ್ ಅವರು ಬಸವಣ್ಣನವರ ಮತ್ತು ಪಂಡಿತಾರಾಧ್ಯರ ಸಾವನ್ನ 1167 ಎಂದು, ಅದರಲ್ಲಿ ಪಂಡಿತಾರಾಧ್ಯರು ಆ ವರ್ಷ ಫೆಬ್ರವರಿಯಲ್ಲಿ ಶಿವರಾತ್ರಿಯ ನಂತರ ಮರಣ ಹೊಂದಿರಬೇಕೆನ್ನುವರು. ಬಿ ವಿ ಕೃಷ್ಣರಾವ್ ಅವರು 1168-78ರ ನಡುವೆ ತೀರಿರಬೇಕೆಂದು ಊಹಿಸುವರು. ನೋಡಿ, ಹೀಗಿದ್ದಾಗ್ಯೂ ಕೆ ಲಕ್ಷ್ಮಣರಾವ್ ಅವರು ಬಸವಣ್ಣನವರ ಮರಣದ ವರ್ಷವನ್ನು 1168 ಎಂದರು. ಪಂಡಿತಾರಾಧ್ಯರ ಮರಣವನ್ನು ಕ್ರಿಸ್ತಶಕ 1190ಕ್ಕೆ ಹಾಕುವರು. ಅವರು ಪಂಡಿತರ ಮರಣ ವರ್ಷವನ್ನು ನಿರ್ಧರಿಸಲು ವೆಲನಾಡು ಸಾಮ್ರಾಜ್ಯ ನಾಶವಾದ ಕಾಲವನ್ನು ಅವಲಂಬಿಸುವರು.
ಮಲ್ಲಿಕಾರ್ಜುನ ಪಂಡಿತರು ಈ ವೆಲನಾಡು ಸಾಮ್ರಾಜ್ಯದ ನಾಶವನ್ನ ಕಂಡವರು. ಈ ಸಾಮ್ರಾಜ್ಯ ಪತನವು ವಿದ್ವಾಂಸರ ಪ್ರಕಾರ 1185ರಲ್ಲಿ ಸಂಭವಿಸಿದೆ. ವೆಲನಾಡು ಸಾಮ್ರಾಜ್ಯ ಪತನಕ್ಕೂ ಮಲ್ಲಿಕಾರ್ಜುನ ಪಂಡಿತರ ಮರಣಕಾಲಕ್ಕೂ 5 ವರ್ಷಗಳ ಅಂತರವಿರಬೇಕು ಎನ್ನುವರು ಲಕ್ಷ್ಮಣರಾವ್. ಮಲ್ಲಿಕಾರ್ಜುನ ಪಂಡಿತರು ಈ ವೆಲನಾಡು ಸಾಮ್ರಾಜ್ಯಕ್ಕೆ 2ನೇ ಚೋಳನು ಅಥವಾ ಚೋಳನು ರಾಜನಾಗಿ ಚಂದವೊಳುನಿಂದ ರಾಜ್ಯಭಾರ ಮಾಡುತ್ತಿದ್ದಾಗ ಭೇಟಿ ನೀಡಿದ್ದರು. ಅವರು ಈ 2ನೇ ಚೋಳ ದೊರೆಯ ಬೌದ್ಧ ಗುರುವಿನೊಂದಿಗೆ ವಾದ ನಡೆಸಿ ಗೆದ್ದವರು. ಪಂಡಿತರ ಮೇಲೆ ಸೇಡು ತೀರಿಸಿಕೊಳ್ಳಲು ಆ ಬೌದ್ಧ ಗುರುವು ಮಲ್ಲಿಕಾರ್ಜುನ ಪಂಡಿತರು ಶಿವಪೂಜಾ ಕಾಲದಲ್ಲಿ ಬಳಸುತ್ತಿದ್ದ ಪ್ರಣತಿಯನ್ನು ಕದ್ದೊಯ್ದನೆಂದು, ಇದನ್ನು ಶಿವದ್ರೋಹವೆಂದು ಬಗೆದ ಮಲ್ಲಿಕಾರ್ಜುನ ಪಂಡಿತರ ಶಿಷ್ಯನಾದ ರೇಮಯ್ಯ ಮತ್ತು ದೇವಯ್ಯರು ತಾವೇನು ಮಾಡುವರೆಂಬುದನ್ನು ತಮ್ಮ ಗುರು ಪಂಡಿತರಿಗೆ ತಿಳಿಸದೆ ಆ ಬೌದ್ಧ ಗುರುವನ್ನು ಕೊಂದರೆಂದು ಹೇಳಲಾಗಿದೆ. ಈ ಕೊಲೆಯನ್ನು ಮಾಡುವಾಗ ಅವರು ತಾವು ಬಿಜ್ಜಳನನ್ನು ಕೊಂದ ಜಗದೇವ ಮತ್ತು ಮಲ್ಲೆಬಮ್ಮರನ್ನು ಅನುಸರಿಸುವುದಾಗಿ ಹೇಳುವರು. ಚೋಳರಾಜನಿಗೆ ಇದು ತಿಳಿದು ಅವರು ಮಲ್ಲಿಕಾರ್ಜುನ ಪಂಡಿತರನ್ನು ಕರೆದು ವಿಚಾರಿಸಿದಾಗ ಪಂಡಿತರು ಆ ಕೃತ್ಯಕ್ಕೆ ತಾವೇ ಜವಾಬ್ದಾರರೆನ್ನುವರು. ಆಗ ಬ್ರಾಹ್ಮಣರಾದ ಮಲ್ಲಿಕಾರ್ಜುನ ಪಂಡಿತರಿಗೆ ಉಗ್ರ ಶಿಕ್ಷೆ ನೀಡಬಾರದೆಂದು ರಾಜನು ಅವರ ಕಣ್ಣುಗಳನ್ನು ಕೇಳಿಸುವ ಆದೇಶ ಮಾಡುವನು. ಆಗ ಮಲ್ಲಿಕಾರ್ಜುನ ಪಂಡಿತರು ರಾಜಸೇವಕರಿಗೆ ತಮ್ಮ ಕಣ್ಣು ಕೀಳಲು ಅವಕಾಶ ಕೊಡದೆ ತಾವೇ ತಮ್ಮ ಕಣ್ಣುಗಳನ್ನು ಕಿತ್ತುಕೊಳ್ಳುವರು. ಆದರೆ ಪವಾಡ ಸದೃಶ್ಯವಾಗಿ ಅವರು ಪ್ರತಿ ಸಲವೂ ತಮ್ಮ ಕಣ್ಣುಗಳನ್ನು ಕಿತ್ತಾಗ ಅಲ್ಲಿ ಹೊಸ ಕಣ್ಣುಗಳು ಬರುತ್ತಿದ್ದವು. ಹೀಗೆ 3 ಸಲವಾಯಿತು. ಇದರಿಂದ ಕುಪಿತನಾದ ರಾಜನು ಮಲ್ಲಿಕಾರ್ಜುನ ಪಂಡಿತರ ಕಣ್ಣೊಳಗೆ ಜಲ್ಲೆಪಾಲು ಅಂದ್ರೆ ಎಕ್ಕೆಯ ಹಾಲು ಜಲ್ಲೆಪಾಲು ಹಾಕುವಂತೆ ಆದೇಶಿಸುವನು. ಹೀಗೆ ಅವರನ್ನ ಕುರುಡರನ್ನಾಗಿ ಮಾಡಿದಾಗ ಪಂಡಿತರು ಆ ಚೋಳ ಸಾಮ್ರಾಜ್ಯ ನಾಶವಾಗಲೆಂದು ಶಾಪ ಹಾಕಿ ಚನದವೊಲು ಅಂದ್ರೆ ವೆಲನಾಡಿನ ರಾಜಧಾನಿ ಚನದವೊಲುವನ್ನು ಬಿಟ್ಟು ಅಮರಾವತಿಗೆ ಬರುವರು. ಅಲ್ಲಿಗೆ ಬಂದ ನಂತರ ಚೋಳನು ಎದುರಿಸಿದ ಕಷ್ಟ ಮತ್ತವನ ಸಾವಿನ ವಾರ್ತೆಯನ್ನು ಅವರು ತಿಳಿಯುವರು. ಈ ಸಂಗತಿಯನ್ನು ಆಧಾರವಾಗಿಟ್ಟುಕೊಂಡು ಎನ್ ವೆಂಕಟರಮಣಯ್ಯನವರು ಮಲ್ಲಿಕಾರ್ಜುನ ಪಂಡಿತರು ವೆಲನಾಡಿನ ರಾಜಧಾನಿಯಾದ ಚನದವೊಲುವಿಗೆ ಚೋಳನ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ಹೋಗಿರಬೇಕೆಂದು, ಶಾಸನಾಧಾರಗಳ ಪ್ರಕಾರ ಚೋಳರಾಜನು ವೆಲನಾಡನ್ನು 1180ರವರೆಗೆ ಆಳಿದನೆಂದು ಸೂಚಿಸುವರು. ಬಿಜ್ಜಳನ ಸಾವಿನ ಸುದ್ದಿಯ ಮಲ್ಲಿಕಾರ್ಜುನ ಪಂಡಿತರಿಗೆ ಅವರು ಚನದವೊಲುವಿನಲ್ಲಿರುವಾಗ ಅವರ ಶಿಷ್ಯರಿಂದ ತಿಳಿಯುವುದು. ಆದ್ದರಿಂದ ಬಿಜ್ಜಳನ ಸಾವು ಕ್ರಿಸ್ತಶಕ 1180ರಲ್ಲಿ ಸಂಭವಿಸಿರಬೇಕು. ಆದಾಗ್ಯೂ 2ನೇ ಚೋಳನ ಆ ವಂಶದ ಕೊನೆಯ ಅರಸ ಎಂಬ ರಮಣಯ್ಯನವರ ಅಭಿಪ್ರಾಯವನ್ನು ಅಂದ್ರೆ 2ನೇ ಚೋಳನೇ ಆ ವಂಶದ ಕೊನೆಯ ಅರಸ ಎಂಬ ವೆಂಕಟರಮಣಯ್ಯನವರ ಅಭಿಪ್ರಾಯವನ್ನ ಬದಲಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ಈ ಬಿಜ್ಜಳ ಮತ್ತು ಚೋಳ ಈ ಇಬ್ಬರು ರಾಜರ ಸಾವನ್ನ ಮಲ್ಲಿಕಾರ್ಜುನ ಪಂಡಿತರು ಸಾಕ್ಷಿಸಿರುವರೆಂದು ಅರ್ಥ ಅಂತ. ಅಂದ್ರೆ ಮಲ್ಲಿಕಾರ್ಜುನ ಪಂಡಿತರು ಬಿಜ್ಜಳ ಸಾವನ್ನು ಅವರಿದ್ದಾಗಲೇ ಬಿಜ್ಜಳನ ಸಾವು ಆಗಿದೆ, ಮತ್ತೆ ಬಸವಣ್ಣನ ಈ ಚೋಳನ ಸಾವು ಆಗಿದೆ ಅಂತ. ಈ ಅಮರಾವತಿಯಲ್ಲಿಯೇ ಮಲ್ಲಿಕಾರ್ಜುನ ಪಂಡಿತರು ತಾವು ಬಸವಣ್ಣನವರ ಬಳಿಗೆ ಕಳುಹಿಸಿದ್ದ ಜಂಗಮರನ್ನ ಬರಮಾಡಿಕೊಳ್ಳುವರು. ಆ ಜಂಗಮರು ತಮ್ಮ ಕೈಯಲ್ಲಿ ಬಸವಣ್ಣನವರು ಮಲ್ಲಿಕಾರ್ಜುನ ಪಂಡಿತರಿಗೆ ಕನ್ನಡ ಭಾಷಾಜ್ಞಾನ ಪ್ರಾಪ್ತವಾಗಲೆಂದು ಆಶೀರ್ವದಿಸಿ ಕಳುಹಿಸಿದ್ದ ಪವಿತ್ರ ಭಸ್ಮವನ್ನು ಪಂಡಿತರಿಗೆ ತಲುಪಿಸುವರು. ಈ ಅಮರಾವತಿಯಿಂದ ಕಲ್ಯಾಣದೆಡೆಗೆ ಬಸವಣ್ಣನವರನ್ನ ನೋಡುವ ಉದ್ದೇಶದಿಂದ ಮಲ್ಲಿಕಾರ್ಜುನ ಪಂಡಿತರು ಪ್ರಯಾಣ ಬೆಳೆಸಿದರೆಂದು ಹೇಳಲಾಗಿದೆ. ಅಂದರೆ ಬಿಜ್ಜಳ ಮತ್ತು 2ನೇ ಚೋಳರು ಸತ್ತಾಗ ಬಸವಣ್ಣನವರು ಜೀವಿಸಿದ್ದರೆಂದು ಅರ್ಥ. ಬಿಜ್ಜಳ ಸತ್ತ, 2ನೇ ಚೋಳನು ಸತ್ತ, ಅವರಿಬ್ಬರು ಸತ್ತಾಗ ಬಸವಣ್ಣನವರು ಇನ್ನೂ ಜೀವಿಸಿದ್ದರೆಂದು ಅರ್ಥ. ಕಲ್ಯಾಣದ ಕಡೆಗಿನ ಮಾರ್ಗದಲ್ಲಿ ಮಲ್ಲಿಕಾರ್ಜುನ ಪಂಡಿತರು ನಿರುಗುಡು ಮೂಲ, ಪನಗಲ್ಲು ಮತ್ತು ವಾಣಿಪುರಗಳಲ್ಲಿ ತಂಗಿದ್ದರೆಂದು, ಅಲ್ಲಿ ಅವರನ್ನು ಅವರ ಶಿಷ್ಯರು ಬರಮಾಡಿಕೊಂಡರೆಂದು ಹೇಳಲಾಗಿದೆ. ಅವರು ವಾಣಿಪುರದಿಂದ ಕಲ್ಯಾಣದೆಡೆಗೆ ಹೊರಟಾಗ ಬಸವಣ್ಣನವರು 1 ವಾರದ ಹಿಂದೆ ಕೂಡಲ ಸಂಗಮದಲ್ಲಿ ಕಾಲವಾದರೆಂಬ ವಾರ್ತೆ ಅವರಿಗೆ ಬರುತ್ತದೆ. ಅಲ್ಲಿಂದ ಅವರು ದುಃಖದಿಂದ ಶ್ರೀಶೈಲದ ಕಡೆಗೆ ಮರಳುತ್ತಾರೆ. ಬಸವಣ್ಣನವರು ಕಾಲವಾದ ದಿನವನ್ನು ನಿರ್ಧರಿಸಲು ವೆಂಕಟರಮಣಯ್ಯನವರು ಸೋಮನಾಥನ ಬಸವ ಪುರಾಣದಲ್ಲಿ ಹೇಳಿದಂತಹ ಸಂಗತಿಯನ್ನು ಅವಲಂಬಿಸುವರು. ಅದರಂತೆ ಬಿಜ್ಜಳನು ಹರಳಯ್ಯ ಮಧುವರಸರ ಕಣ್ಣುಗಳನ್ನು ಕೀಳಿಸಿದ ವಾರ್ತೆಯನ್ನು ಕೇಳಿ ಬಸವಣ್ಣನವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋಗುವರು. ಬಿಜ್ಜಳ ಮತ್ತವನ ಸಾಮ್ರಾಜ್ಯ ನಾಶವಾದ ವಾರ್ತೆಯನ್ನು ಕೇಳಿ ಕೂಡಲ ಸಂಗಮನಾಥನಲ್ಲಿ ಐಕ್ಯವಾಗುವರು.
ಕಲಚುರಿ ವಂಶದ ಕೊನೆಯ ದೊರೆ 1183ರವರೆಗೆ ರಾಜ್ಯಭಾರ ಮಾಡಿದ ಸಿಂಘಣ. ಆದ್ದರಿಂದ ವೆಂಕಟರಮಣಯ್ಯನವರ ಪ್ರಕಾರ ಬಸವಣ್ಣನವರು ಕಾಲವಾದ ವರ್ಷ 1183. ಮಲ್ಲಿಕಾರ್ಜುನ ಪಂಡಿತರು ಬಸವಣ್ಣನ ಸಾವಿನ ನಂತರ ಒಂದು ಶಿವರಾತ್ರಿ ಆಚರಿಸಿರುವುದರಿಂದ ಅವರು ಕಾಲವಾದ ವರ್ಷ 1185. ಅಂದ್ರೆ ಇದು ಬಹುಶಃ 1184 ಆಗಬೇಕಿತ್ತು ಅನಿಸ್ತದೆ. ವೆಂಕಟರಮಣಯ್ಯನವರ ಚರ್ಚೆ ಮತ್ತು ನಿರ್ಣಯವನ್ನ ತಮ್ಮಯ್ಯನಂಥ ಇತರ ವಿದ್ವಾಂಸರು ಒಪ್ಪುವುದಿಲ್ಲ. ಆದರೆ ಇತ್ತೀಚೆಗೆ ಸಂಶೋಧಿಸಲ್ಪಟ್ಟ ವೆಲ್ಲತೂರು ಬಳಿಯ ಸಂಗಮೇಶ್ವರದ ಶಾಸನವು ವೆಂಕಟರಮಣಯ್ಯನವರ ನಿಲುವಿಗೆ ಬೆಂಬಲ ನೀಡುತ್ತದೆ. ಶಕವರ್ಷ 1107 ಅಂದರೆ ಕ್ರಿಸ್ತಶಕ 1185ರಲ್ಲಿ ಗೋಕರ್ಣದೇವ ಎಂಬಾತನು ಮಲ್ಲಿಕಾರ್ಜುನ ಪಂಡಿತರ ಕಾಲಂ ಖರ್ಚಿ ದಾನವನ್ನು ನೀಡುವನು. ನೋಡಿ, ಕ್ರಿಸ್ತಶಕ 1185ರಲ್ಲಿ ಗೋಕರ್ಣದೇವ ಎಂಬಾತನು ಮಲ್ಲಿಕಾರ್ಜುನ ಪಂಡಿತರ ಕಾಲಂ ಖರ್ಚಿ ದಾನವನ್ನ ನೀಡುವನು. ಇದು ವೆಲ್ಲತೂರು ಬಳಿಯ ಸಂಗಮೇಶ್ವರದ ಶಾಸನ ಇದು. ಆದ್ದರಿಂದ ಕ್ರಿಸ್ತಶಕ 1185ರಲ್ಲಿ ಮಲ್ಲಿಕಾರ್ಜುನ ಪಂಡಿತರು ಜೀವಿಸಿದ್ದರೆಂದು ತೋರುತ್ತದೆ. ಒಟ್ಟಿನಲ್ಲಿ ನಂಬಲರ್ಹ ಸಾಕ್ಷ್ಯಾಧಾರಗಳು ಸಿಗುವವರೆಗೆ ವೆಂಕಟರಮಣಯ್ಯನವರು ಸೂಚಿಸುವಂತೆ ಬಿಜ್ಜಳನು 1180ರಲ್ಲಿಯೂ ಬಸವಣ್ಣನು 1183-84ರಲ್ಲಿಯೂ ಕಾಲವಾಗಿರಬಹುದೆಂಬುದನ್ನು ಒಪ್ಪಲಡ್ಡಿಯಿಲ್ಲವೆಂದು ದೀಕ್ಷಿತರು ತೀರ್ಮಾನಿಸುವರು. ನನಗನ್ನಿಸುವಂತೆ GS ದೀಕ್ಷಿತರು ತಮ್ಮ ಚರ್ಚೆಗೆ ಅವಲಂಬಿಸಿದ ಸಾಮಗ್ರಿಗಳು ನಂಬಲರ್ಹವಾಗಿದ್ದು, ಯಾಕಂದ್ರೆ ಅವರು ಬೇರೆಯವರ ಬಹಳ ಅಥೆಂಟಿಕ್ ಆದ ರೆಫರೆನ್ಸ್ಗಳನ್ನು ಅವರು ಬಳಸಿರುವುದರಿಂದ ಇಲ್ಲಿ ವ್ಯಕ್ತಪಡಿಸಿದ ದಿನಾಂಕಗಳು ವಿಶ್ವಾಸ ಮೂಡಿಸುವವು. ಆದ್ದರಿಂದ ಬಸವಣ್ಣನವರ ಜನನ 1104 ಮತ್ತು ಅವರು ಲಿಂಗೈಕ್ಯರಾದದ್ದು 1184 ಅಥವಾ 1186 ಆ ಮಧ್ಯೆ ಯಾವಾಗಾದರೂ ಆಗಿರಬಹುದು. ಒಟ್ಟು ಅವರು 80ರಿಂದ 82 ವರ್ಷ ಅವರು ಬಾಳಿದ್ದಾರೆ. ಅದರಿಂದ 30 ವರ್ಷ 36 ವರ್ಷ ಅಂತ ಹೇಳ್ತಕ್ಕಂಥವು ಅಷ್ಟು ವಿಶ್ವಾಸ ಮೂಡಿಸ್ತಕ್ಕಂಥವಲ್ಲ. ಆಮೇಲೆ ಅವರು ಜನಿಸಿದ್ದು, ಅವರು ಇದಕ್ಕೆ ಕಪ್ಪಡಿಗೆ ಹೋಗಿದ್ದು, ಅಲ್ಲಿ ಅವರು ಶಿವಭಕ್ತಿಯ ಭಕ್ತರಾಗಲಿಕ್ಕೆ ಗುರುವಿನ ದೀಕ್ಷೆ ಪಡೀಲಿಕ್ಕೆ ಪ್ರಯತ್ನ ಮಾಡಿದ್ದು, ಅಲ್ಲಿಂದ ನಂತರ ಅವರು ಕಲ್ಯಾಣಕ್ಕೆ ಹೋಗಿದ್ದು ಇತ್ಯಾದಿ ಅವರ ಜೀವನದ ಒಂದು ದೀರ್ಘಕಾಲ ಇದೆ. ಅಲ್ಲಿ ವಚನಗಳ ರಚನೆ, ಅನುಭವ ಮಂಟಪ ಕಟ್ಟಿದ್ದು, ಕಲ್ಯಾಣ ಕ್ರಾಂತಿಗಳಾಗಿದ್ದು ಇತ್ಯಾದಿ ಎಲ್ಲ. ಹಂಗಾಗಿ ಅದು ಒಂದು ಶಾರ್ಟ್ ಪೀರಿಯಡ್ನಲ್ಲಿ ಅವೆಲ್ಲವೂ ನಡೀಲಿಕ್ಕೆ ಸಾಧ್ಯವಿಲ್ಲ. ಅವರು ಮೋರ್ ದೆನ್ 80 years 80 ವರ್ಷಕ್ಕಿಂತ ಹೆಚ್ಚು ಬಸವಣ್ಣನವರು ಬಾಳಿದ್ದಾರೆ. ಆದ್ದರಿಂದ ಈಗ ಯಾರು ಸಿದ್ದರಾಮ ಪಟ್ಟಣಶೆಟ್ಟಿ ಅಂತಕ್ಕಂಥವ್ರು ಅಥವಾ ಇನ್ನೂ ಬೇರೆ ಯಾರೇ ಆಗಲಿ ಆ ರೀತಿಯ ಅಭಿಪ್ರಾಯಗಳು ಅಷ್ಟೊಂದು ವಿಶ್ವಾಸವನ್ನು ಮೂಡಿಸುವುದಿಲ್ಲ ಅಂತ ಹೇಳ್ತಾ ನನ್ನ ಈ ಉಪನ್ಯಾಸವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ.